ಸ್ನೇಹಿತರೆ, ನಮಸ್ಕಾರ. ಎನ್ನ ಭಕ್ತಿ ಬಸವನ ಬಯಲಾಯಿತು ನೋಡ, ಎನ್ನ ಭಕ್ತಿ ಬಸವನ ಬಯಲಾಯಿತು ನೋಡ, ಎನ್ನ ಭಕ್ತಿ ಬಸವನ ಬಯಲಾಯಿತು ನೋಡ, ಎನ್ನ ಚನ್ನ ಬಸವಣ್ಣನಲ್ಲಿ ಎನ್ನ ಚನ್ನ ಬಸವಣ್ಣನಲ್ಲಿ ಬಯಲಾಯಿತು ನೋಡ, ಚನ್ನ ಬಸವಣ್ಣನಲ್ಲಿ ಬಯಲಾಯಿತು ನೋಡ, ವೈರಾಗ್ಯ ಪ್ರಭುದೇವರಲ್ಲಿ
ಶ್ರೀ ಶಿವರಾಜ್ ಎಸ್ ತಂಗಡಿಗೆ, ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ ಇವರಿಗೆ ಚಪ್ಪಾಳೆಯೊಂದಿಗೆ ನಾವು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಇನ್ನು ವೇದಿಕೆಗೆ ಬಂದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು ಶ್ರೀಮತಿ KM ಗಾಯತ್ರಿ ಅವರಿಗೂ ಕೂಡ ಚಪ್ಪಾಳೆಯೊಂದಿಗೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಬಯಸೋಣ. ಬಂದಂತಹ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ವಿಶೇಷವಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡುವ ಸಲುವಾಗಿ ಡಾಕ್ಟರ್ ಸಂಗಮೇಶ್ ಎಸ್ ಗಣಿ ಅವರು ಬಂದಿದ್ದಾರೆ. ಕನ್ನಡ ಪ್ರಾಧ್ಯಾಪಕರು, HKBK ತಾಂತ್ರಿಕ ಮಹಾವಿದ್ಯಾಲಯ ಬೆಂಗಳೂರಿನವರಿಗೂ ಕೂಡ ವೇದಿಕೆಗೆ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಚಿವರ ಅಪೇಕ್ಷೆಯ ಮೇರೆಗೆ ವೇದಿಕೆಯಲ್ಲಿ ಮತ್ತೊಂದು ಗೀತೆ ಮಾರ್ಮೊಳಗುತ್ತೆ. ಆ ಸಲುವಾಗಿ ನಾವು ನೀವೆಲ್ಲರೂ ಕೂಡ ಗೀತೆಯನ್ನ ಆಲಿಸೋಣ, ಆಸ್ವಾದಿಸೋಣ. ನೋಡು ಭಗೀರಥ ಗಂಗೆಯ ತರುತ್ತಿರಲು, ನೋಡು ಭಗೀರಥ ಗಂಗೆಯ ತರುತ್ತಿರಲು, ನೋಡು ಭಗೀರಥ ಗಂಗೆಯ ತರುತ್ತಿರಲು, ಛಲ ತೊಟ್ಟು ಮುರಿಯಿತು ಪ್ರಾಣವನ್ನೇ ಪಣಕ್ಕಿಟ್ಟು, ಛಲ ತೊಟ್ಟು ಮುರಿಯಿತು ಪ್ರಾಣವನ್ನೇ ಪಣಕ್ಕಿಟ್ಟು, ಸಗಗರಿಗೆ ಸದ್ಗತಿ ಕೊಡಲು ಗಂಗೆಯ ತರುತ್ತಿರಲು, ನೋಡು ಭಗೀರಥ ಗಂಗೆಯ ತರುತ್ತಿರಲು, ನೋಡು ಭಗೀರಥ ಗಂಗೆಯ
ಗೋಪಾಲ ತಂಡದವರು ನಾಳೆ ಗೀತೆಯನ್ನು ಸಾದರಪಡಿಸುತ್ತಾರೆ. ಶ್ರೀ ಭಾಗೀರಥ ಜಯಂತಿಯ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆಚರಿಸಲಾಗುತ್ತದೆ. ಈ ಜಯಂತಿ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಯವರಿಗೆ ವಂದಿಸುತ್ತಾ ಮತ್ತು ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಉದ್ಘಾಟನೆಯನ್ನು ವಹಿಸಿರುವಂತಹ ಶ್ರೀಯುತ ಶಿವರಾಜ ಎಸ್ ತಂಗಡಗಿ ಸಾಹೇಬರು, ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ, ಅವರನ್ನು ಕೂಡ ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಹಾಗೂ ಉಪನ್ಯಾಸವನ್ನು ನೀಡಲು ಬಂದಿರುವಂತಹ ಡಾಕ್ಟರ್ ಸಂಗಮೇಶ್ ಎಸ್ ಗಡಿ, ಕರ್ನಾಟಕ ಪ್ರಾಧ್ಯಾಪಕರು,
HKBK ತಾಂತ್ರಿಕ ವಿಶ್ವವಿದ್ಯಾಲಯ ಬೆಂಗಳೂರು ಇವರನ್ನು ಕೂಡ ಸ್ವಾಗತಿಸುತ್ತೇನೆ. ಹಾಗೆ ಇದರಲ್ಲಿ ವಿಶೇಷ ಆಮಂತ್ರಿತರಾಗಿರುವಂತಹ ವೆಂಕೋಬಾ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಉಪ್ಪಾರ ಸಂಘ ಹಾಗೂ ಮಾಜಿ ಅಧ್ಯಕ್ಷರು, ಕೇಂದ್ರ ಪರಿಹಾರ ಸಮಿತಿ, ಕರ್ನಾಟಕ ಸರ್ಕಾರ ಬೆಂಗಳೂರು ಇವರನ್ನು ಸ್ವಾಗತಿಸುತ್ತೇನೆ. ಹಾಗೂ ಶ್ರೀ ಎನ್ ಸುನೀಲ್ ಕುಮಾರ್ ಅಧ್ಯಕ್ಷರು, ಬೆಂಗಳೂರು ಜಿಲ್ಲಾ ಉಪ್ಪಾರ ಸಂಘ ಇವರನ್ನು ಕೂಡ ಸ್ವಾಗತಿಸುತ್ತೇನೆ. ಹಾಗೂ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು, ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಸಮಸ್ತ ನಾಗರಿಕರು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರನ್ನು ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರನ್ನು ಕೂಡ ಸ್ವಾಗತಿಸಿದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು ಶ್ರೀಮತಿ KM ಗಾಯತ್ರಿ ಅವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ವೇದಿಕೆ ಮೇಲೆ ಅಲಂಕರಿಸಿರುವಂತಹ ಪರಮ ಪೂಜ್ಯರಿಂದ ಆದಿಯಾಗಿ ಎಲ್ಲ ಗಣ್ಯಾತಿ ಗಣ್ಯರು ಭಗೀರಥ ಜಯಂತಿ ಉತ್ಸವಕ್ಕೆ ದೀಪ ಪ್ರಜ್ವಲನೆಯ ಮುಖೇನ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ಕಳಕಳಿಯ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇವೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನಃ ದೀಪೋ ಹರತಿ ಪಾಪಾನಿ ಸಂತ ದೀಪನಮೋಸ್ತುತೆ. ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪರಮ ಪೂಜ್ಯರ ಜೊತೆಗೆ ನಡೆದಂತಹ ಎಲ್ಲ ಅತಿಥಿ ಗಣ್ಯರು ದೀಪವನ್ನು ಬೆಳಗಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡುತ್ತಿದ್ದಾರೆ. ಇದು ನಿಮ್ಮಗಳ ಸಮಕ್ಷಮದಲ್ಲಿ ಶ್ರೀ ಭಗೀರಥ ಜಯಂತ್ಯೋತ್ಸವ ಸಾಂಘಿಕವಾಗಿ ಉದ್ಘಾಟನೆಗೊಳ್ಳುತ್ತಾ ಇದೆ. ಇನ್ನು ಅತಿಥಿ ಗಣ್ಯರು ಶ್ರೀ ಭಗೀರಥರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಎಷ್ಟು ಮುಖ್ಯವೋ ಅದಕ್ಕೂ ಮೀರಿ ಭಗೀರಥರ ಭಾವಚಿತ್ರಕ್ಕೆ ಪರಮ ಪೂಜ್ಯರು ಜೊತೆಗೂಡಿ ಸಚಿವರು ನಡೆದಂತಹ ಎಲ್ಲ ವಿಶೇಷ ಆಹ್ವಾನಿತರು, ಅತಿಥಿ ಗಣ್ಯರು, ಧರೆಗೆ ಗಂಗೆಯ ತಂದಾತ, ಮಹಾತಪವಗೈದಾತ ಧರೆಗೆ ಗಂಗೆಯ ತಂದಾತ, ಮರೆಯದ ಮಹಿಮಾ ಪುರುಷನೀತ, ಮಾನವ ಕುಲಕ್ಕೆ ಮಾದರಿ ಈತ. ಮರೆಯದ ಮಹಿಮಾ ಪುರುಷನೀತ, ಮಾನವ ಕುಲಕ್ಕೆ ಮಾದರಿ ಈತ. ಭವಗೆದ್ದ ಭಗೀರಥ, ಸಮಸ್ತರು ಸ್ಮರಿಸಬೇಕು ಅನವರತ, ಸಮಸ್ತರು ಸ್ಮರಿಸಬೇಕು ಅನವರತ. ಬಂಧುಗಳೇ, ಕರ್ನಾಟಕ ಘನ ಸರ್ಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಡಿಯಲ್ಲಿ ಇವತ್ತು ಭಗೀರಥ ಜಯಂತಿ ಕಾರ್ಯಕ್ರಮ ಆಯೋಜನೆಯಾಗಿದೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಶ್ರೀ ಶ್ರೀ ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿಯವರು, ಭಗೀರಥ ಪೀಠ ಹೊಸದುರ್ಗ, ಇವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಬಂಧುಗಳೇ, ಭಗೀರಥರು ಈ ಜಗತ್ತಿಗೆ ಜೀವಜಲವನ್ನು ಹರಿಸಿರ್ತಕ್ಕಂಥ ಮಹಿಮಾ ಪುರುಷರು. ಈ ಜಯಂತಿ ದಿವಸ ಆ ಮಹಿಮಾ ಪುರುಷರ ಒಂದು ಪೌರಾಣಿಕ ಕಥನವನ್ನು ನೆನಪು ಮಾಡಿಕೊಳ್ಳುವಂಥದ್ದು, ಆ ಮೂಲಕ ಸಮಸ್ತ ಜನಾಂಗ ಅವರಿಂದ ಕಲಿಯಬೇಕಾದಂತಹ ಆದರ್ಶ ಮತ್ತು ಆಶಯಗಳನ್ನು ಏನು ಅನ್ನೋದನ್ನು ತಿಳ್ಕೊಳ್ಬೇಕಾದಂತಹ ಸಂದರ್ಭ ಇದು. ಭಗೀರಥರು ಮಹರ್ಷಿಗಳು. ಅವರ ಚರಿತ್ರೆಗೆ ಹೋದರೆ ಪುರಾಣದ ಕಥೆಗಳು ನಮಗೆ ಸಾಕಷ್ಟು ಸಿಗುತ್ತವೆ. ಬಹಳ ಮುಖ್ಯವಾಗಿ ಭಗೀರಥರು ಅಂದ್ರೆ ಒಂದು ಪ್ರಜ್ಞೆ, ಒಂದು ಪ್ರತಿಜ್ಞೆ, ಒಂದು ನಿರಂತರ ಪ್ರಯತ್ನಗಳ ಪ್ರತೀಕ ಅಂತ ನಾನು ಭಾವಿಸ್ತೇನೆ. ಭಗೀರಥರು ದೇವಗಂಗೆಯನ್ನ ಈ ಭೂಮಿಗೆ ಹರಿಸುವಲ್ಲಿ ಎಂಥ ಕಠಿಣವಾದಂತಹ ತಪಸ್ಸನ್ನು ಮಾಡುವುದರ ಮೂಲಕವಾಗಿ ಶಿವನನ್ನ ಒಲಿಸಿಕೊಂಡ್ರು ಅನ್ನೋದನ್ನ ತಿಳ್ಕೊಳ್ಬೇಕಾದಂತಹ ಸಂದರ್ಭ ಇದು. ಬಂಧುಗಳೇ, ಇಂತಹ ಜಯಂತಿಯ ಸಂದರ್ಭದಲ್ಲಿಯೇ ನಮ್ಮ ಕುಲ ಪರಂಪರೆಯನ್ನು ಮೆಲುಕು ಹಾಕುವಂಥದ್ದು ಬಹಳ ಅವಶ್ಯ. ಪರಂಪರೆಯೊಂದಿಗೆ ಪಿಸುನಾಡದ ಹೊರತು ವರ್ತಮಾನದ ಅಗತ್ಯತೆಗಳನ್ನ ಮತ್ತು ವಿದ್ಯಮಾನಗಳಿಗೆ ನಾವು ಮುಖಾಮುಖಿ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ತಿಳುವಳಿಕೆ ಇದೆಯಲ್ಲ,
ಅದು ಎಲ್ಲ ಸಮಾಜಗಳಿಗೂ ಕೂಡ ಬಹಳ ಮುಖ್ಯವಾದಂತಹದ್ದು. ಆ ನಿಟ್ಟಿನೊಳಗೆ ಭಗೀರಥರ ಮಹತ್ವ ಮತ್ತು ಚರಿತ್ರೆ ಮತ್ತು ಪೌರಾಣಿಕ ತಿಳುವಳಿಕೆಯನ್ನು ನಾವು ಇವತ್ತು ಮತ್ತೆ ಮತ್ತೆ ಅನುಸಂಧಾನ ಮಾಡುವುದು ಅಗತ್ಯ ಅಂತ ನಾನು ಭಾವಿಸ್ತೇನೆ. ಭಗೀರಥರ ಹಿನ್ನೆಲೆಯನ್ನ ಸ್ವಲ್ಪ ಮೆಲುಕು ಹಾಕೋದಾದ್ರೆ, ಅಯೋಧ್ಯೆಯನ್ನ ಆಳ್ತಕ್ಕಂತಹ ಸಗರ ಮಹಾರಾಜನ ಚಕ್ರವರ್ತಿ ಆತ. ಅವನಿಗೆ ಇಬ್ರು ಮಕ್ಕಳು, ಇಬ್ರು ಹೆಣ್ಣು ಹೆಂಡತಿಯರು, ಒಬ್ಬಳು ಕೇಶಿನಿ, ಇನ್ನೊಬ್ಬಳು ಸುಮತಿ ಅಂತ. ಮಕ್ಕಳಾಗಿರೋದಿಲ್ಲ ಸಗರ ಮಹಾರಾಜನಿಗೆ, ಬಲಶಾಲಿ. 99 ಅಶ್ವಮೇಧ ಯಾಗಗಳನ್ನು ಕೈಗೊಂಡು ಇನ್ನು 100ನೇ ಅಶ್ವಮೇಧ ಯಾಗವನ್ನು ಕೈಗೊಳ್ಳುವುದರ ಮೂಲಕ ಇಂದ್ರ ಪದವಿಯನ್ನ ತಾನು ಗಳಿಸಿಕೊಳ್ಳಬೇಕು ಅನ್ನುವಂತಹ ಆಸೆಯನ್ನ ಹುಟ್ಟಿಸಿಕೊಂಡಂತಹ. ಆದ್ರೆ ಏನ್ ಮಾಡೋದು, ಮಕ್ಕಳ ಭಾಗ್ಯ ಸಗರ ಮಹಾರಾಜನಿಗೆ ಇರೋದಿಲ್ಲ. ಅದಕ್ಕೆ ಅದರಿಂದ ಬೇಸತ್ತು ಕಾಡಿಗೆ ತೆರಳುತ್ತಾನೆ. ಭೃಗು ಮಹರ್ಷಿಗಳು ಕಾಡಿನಲ್ಲಿ ತಪಸ್ ಮಾಡ್ತಾ ಇರುವಾಗ ಸಗರ ಮಹಾರಾಜನಿಗೆ ಭೃಗು ಮಹರ್ಷಿಗಳು ಪ್ರತ್ಯಕ್ಷ ಆಗ್ತಾರೆ. ಏನು ಮಹಾರಾಜ, ನೀನು ಕಾಡಿನಲ್ಲಿ ಬಂದು ತಪಸ್ ಮಾಡ್ತಾ ಇದೀಯ, ಏನ್ ಬೇಕು ನಿನಗೆ, ಏನ್ ವರ ಕೇಳು ಅಂತ. ಅವಾಗ ಸಗರ ಮಹಾರಾಜ ಮಕ್ಕಳ ಭಾಗ್ಯವನ್ನು ಕರುಣಿಸುವಂತ ಕೇಳಿಕೊಳ್ತಾರೆ. ತಥಾಸ್ತು ಅಂತ ಭೃಗು ಮಹರ್ಷಿಗಳು ಹೇಳ್ತಾರೆ. ಈ ಕಡೆಗೆ 99 ಅಶ್ವಮೇಧ ಯಾಗ ಕೈಗೊಂಡು 100ನೇ ಅಶ್ವಮೇಧ ಯಾಗವನ್ನ ಕೈಗೊಂಡ್ರೆ ಇಂದ್ರ ಪದವಿ ತನಗೆ ಸಾಧ್ಯ ಆಗುತ್ತೆ ಅನ್ನುವಂತಹ ಆಸೆಯನ್ನು ಹುಟ್ಟಿಕೊಂಡಂತಹ ಮಹಾರಾಜ ಮಕ್ಕಳು ಆಗ್ತವೆ. ಕೇಶಿನಿಗೆ 1 ಮಗು, ಮತ್ತೆ ಸುಮತಿಗೆ 60,000 ಮಕ್ಕಳು ಹುಟ್ಟುತ್ತವೆ. ಬಹಳ ಮುಖ್ಯವಾಗಿ ಇದು ಪುರಾಣ. ಆದ್ರೆ ನಾನು ಪುರಾಣದ ಬಗ್ಗೆ ಮತ್ತು ವರ್ತಮಾನದ ಬಗ್ಗೆ ಆಮೇಲೆ ಹೇಳ್ತೇನೆ. ಭಗೀರಥರು ಮುಂದೆ ಹೇಗೆ ಅವರ ಹಿನ್ನೆಲೆ ಏನು ಅಂತ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೇನೆ. ನೋಡಿ, ಸಗರ ಮಹಾರಾಜನಿಗೆ ಇಂದ್ರ ಪದವಿ ಎಲ್ಲಿ ನನ್ನಿಂದ ಕಸ್ಕೊಂಡು ಬಿಡ್ತಾರೆ ಅನ್ನುವಂತಹ ಭಯದ ಕಾರಣಕ್ಕೆ ಇಂದ್ರದೇವ ಅಶ್ವಬೆನ್ನ ಕದ್ದು ಕಪಿಲ ಮಹರ್ಷಿಗಳ ಪಾತಾಳ ಲೋಕದಲ್ಲಿರ್ತಕ್ಕಂಥ ಕಪಿಲ ಮಹರ್ಷಿಗಳ ಆಶ್ರಮದಲ್ಲಿ ಕಟ್ಟಿ ಹಾಕ್ತಾನೆ. 60,000 ಮಕ್ಕಳು ಹುಟ್ಟಿದ್ರಲ್ಲ, ಅಸಮಂದ್ರ, ಅಂಶುಮಂತು, ದಿಲೀಪ, ಹೀಗೆ ಮಕ್ಕಳ ಸಂಖ್ಯೆ ಇದೆ. ಅವರೆಲ್ಲ ಅಂಶುಮಂತು ಮತ್ತು 60,000 ಮಕ್ಕಳುಗಳೆಲ್ಲ ಸೇರ್ಕೊಂಡು ಆ ಕಟ್ಟಿದ ಅಶ್ವವನ್ನ ಹುಡುಕೋದಕ್ಕಂತ ಹೊರಡ್ತಾರೆ. ಆಗ ಅಶ್ವಮಂತು ಮತ್ತು 60,000 ಮಕ್ಕಳುಗಳು ಎಲ್ಲೂ ಹುಡುಕಿದ್ರು ಕುದುರೆ ಕಾಣಿಸೋದೇ ಇಲ್ಲ. ಸಗರ ಮಹಾರಾಜನಿಗೆ 100ನೇ ಅಶ್ವಮೇಧ ಯಾಗವನ್ನು ಕೈಗೊಳ್ಳಬೇಕು ಅಂದ್ರೆ ಆ ಅಶ್ವ ಕುದುರೆ ಬೇಕೇ ಬೇಕಾಗಿತ್ತು. ಅದರ ಭಯ ಇಂದ್ರದೇವರಿಗೆ ಕಾಡ್ತಾ ಇತ್ತು. ಹಾಗಾಗಿ ಏನಾದ್ರೂ ಮಾಡಿ ಆ ಅಶ್ವವನ್ನ ಕರೆತರಲೇಬೇಕು ಅಂತ ಹೇಳಿ ಮಕ್ಕಳನ್ನ ಕಳಿಸ್ತಾನೆ ಸಗರ ಮಹಾರಾಜ. ಮಕ್ಕಳು ಹುಡುಕ್ತಾರೆ, ಎಲ್ಲೂ ಕುದುರೆ ಕಾಣಿಸೋದೇ ಇಲ್ಲ. ಪಾತಾಳ ಲೋಕದಲ್ಲಿರ್ತಕ್ಕಂಥ ಕಪಿಲ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಕುದುರೆ ಕಾಣಿಸುತ್ತೆ. 60,000 ಮಕ್ಕಳಿಗೆ ಓಹೋ ಕುದುರೆ ಇಲ್ಲೇ ಇದೆ, ಕಪಿಲ ಮಹರ್ಷಿಗಳು ತಂದು ಇದನ್ನು ಕಟ್ಕೊಂಡಿದ್ದಾರೆ ಅಂತ ಹೇಳಿ ಕಪಿಲ ಮಹರ್ಷಿಗಳ ಮೇಲೆ ತುಂಬಾ ಸಿಟ್ಟಾಗಿ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ತಗೊಂಡಿರ್ತಕ್ಕಂತಹ ಕಪಿಲ ಮಹರ್ಷಿಗಳು ತುಂಬಾ ಕ್ರೋಧಗೊಂಡು ಕೋಪಗೊಂಡು ಎಲ್ರಿಗೂ ಸುಟ್ಟು ಹಾಕ್ತಾರೆ. ಬೂದಿಯಿಂದ ಸುಟ್ಟು ಹೋಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಕಪಿಲ ಮಹರ್ಷಿಗಳ ಉಗ್ರ ಕೋಪಕ್ಕೆ ಬಲಿಯಾದಂತಹ 60,000 ಮಕ್ಕಳು ಕೂಡ ಸುಟ್ಟು ಬೂದಿಯಾಗ್ತಾರೆ. ಅಂಶಮಂತು ಈ ವಿಷಯವನ್ನ ಸಗರ ಮಹಾರಾಜ ತನ್ನ ತಂದೆ ಸಗರ ಮಹಾರಾಜನಿಗೆ ಹೇಳ್ತಾರೆ. ಅಯ್ಯೋ, ತುಂಬಾ ಚಿಂತಿತ ಆಗ್ತಾರೆ ಮಹಾರಾಜ, ಏನ್ ಮಾಡೋದು ಅಂತ ಹೇಳಿ. ಮುಂದೆ ಅಂಶಮಂತು ಹೋಗಿ ಹೇಳಿದ ಮೇಲೆ, ಯಾಕೆ ಮಕ್ಕಳುಗಳು ಬರಲೇ ಇಲ್ಲಲ್ಲ, ಅವನಿಗೆ ಗೊತ್ತಿಲ್ಲ ಈ ಸಂಗತಿ. ಮಕ್ಕಳು ಹೋದವರು ಬರಲೇ ಇಲ್ಲ, ವಾಪಸ್ ಬರಲೇ ಇಲ್ಲ ಅಂತ ಹೇಳಿ ಅವನಿಗೆ ಚಿಂತೆ ಆಗುತ್ತೆ. ಅವಾಗ ಅಂಶಮಂತನ್ನ ಮತ್ತೆ ಕಳಿಸ್ತಾನೆ, ನೋಡ್ಕೊಂಡು ಬಾ ಅಂತ ಹೇಳಿ. ಅಲ್ಲಿ ಬರುವಾಗ ಗರುಡ ಅಶರೀರವಾಣಿ ಒಂದು ಹೇಳುತ್ತೆ, ನೋಡಪ್ಪ, ನಿಮ್ಮ ಎಲ್ಲ ಅಣ್ಣ ತಮ್ಮಂದಿರುಗಳು ಕಪಿಲ ಋಷಿಗಳ ಶಾಪಕ್ಕೆ ಗುರಿಯಾಗಿ ಸುಟ್ಟು ಭಸ್ಮ ಆಗಿದ್ದಾರೆ. ಅವರ ಆತ್ಮಗಳಿಗೆ ಸದ್ಗತಿಯನ್ನ ಕೊಡಬೇಕು ಅಂತ ಹೇಳಿದ್ರೆ ಗಂಗಾ ಮಾತೆಯನ್ನ ಭೂಮಿಗೆ ತರಿಸಬೇಕಾದಂತಹ ಅವಶ್ಯಕತೆ ಇದೆ. ಗಂಗಾ ಮಾತೆ ಆ ಸುಟ್ಟ ಬೂದಿಯನ್ನ ತೊಯ್ದರೆ ಮಾತ್ರ ಅವರ ಆತ್ಮಗಳಿಗೆ ಸದ್ಗತಿ ಸಿಗುತ್ತೆ. ಈ ಕೆಲಸವನ್ನ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಅದನ್ನ ಅರ್ಥ ಮಾಡಿಕೊಂಡಂತಹ ಸಗರ ಮಹಾರಾಜನಿಗೆ ಗಂಗಾ ಮಾತೆಯನ್ನು ತರೋದು ಸಾಧ್ಯ ಆಗೋದಿಲ್ಲ. ಅವನ ಮಗ ಅಂಶುಮಂತು, ಅವನಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಮುಂದೆ ಅಂಶುಮಂತನ ಮಗ ದಿಲೀಪ ಅಂತ, ಅವನಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಅವರೆಲ್ಲ ಗಂಗೆಯನ್ನು ತರೋದಕ್ಕೆ ವಿಫಲ ಆಗ್ತಾರೆ. ದಿಲೀಪನ ಮಗನಾಗಿರುವಂತವರೇ ಭಗೀರಥ ಮಹರ್ಷಿಗಳು. ಭಗೀರಥ ಮಹರ್ಷಿಗಳಿಗೆ
ಇದೆಲ್ಲ ಕಥೆ ಗೊತ್ತಿತ್ತು. ಹೇಗಾದ್ರೂ ಮಾಡಿ ತಮ್ಮ ಪೂರ್ವಜರ ಆತ್ಮಗಳಿಗೆ ಸದ್ಗತಿಯನ್ನ, ಮೋಕ್ಷವನ್ನ ಮತ್ತು ಮುಕ್ತಿಯನ್ನ ಕರುಣಿಸುವಂತಹದ್ದು ಮಾಡೇ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನ ತೋಡ್ತಾರೆ ಭಗೀರಥರು. ಅಷ್ಟಕ್ಕೆ ಬಿಡೋದಿಲ್ಲ, ಉಗ್ರವಾದಂತಹ, ಕಠಿಣವಾದಂತಹ, ಘೋರತಮವಾದಂತಹ ತಪಸ್ಸನ್ನ ಮಾಡ್ತಾರೆ. ಅದು ಎಂಥ ತಪಸ್ಸು ಅಂತ ಹೇಳಿದ್ರೆ, ಬೆಂಕಿಯ ಉರಿಯಲ್ಲಿ ನಿಂತುಕೊಂಡು ಸೂರ್ಯನನ್ನ ತದೇಕ ಚಿತ್ರದಿಂದ ನೋಡುವಂಥದ್ದು. ಹೀಗೆ ಬಹಳ ಕಠಿಣವಾದಂತಹ ತಪಸ್ಸಿನಲ್ಲಿ ನಿರತವಾಗಿರ್ತಕ್ಕಂಥ ಭಗೀರಥರಿಗೆ ದೇವತೆಗಳು ಬ್ರಹ್ಮನಿಗೆ ಹೇಳ್ತಾರೆ, ಇಲ್ಲ, ತುಂಬಾ ಉಗ್ರವಾದಂತಹ ತಪಸ್ಸನ್ನ ಮಾಡ್ತಾ ಇದ್ದಾನೆ ಭಗೀರಥರು, ಅವ್ರಿಗೆ ಏನಾದರೂ ಕರುಣಿಸಬೇಕು ಅಂತ ಹೇಳಿ ದೇವತೆಗಳು ಬ್ರಹ್ಮನಿಗೆ ಹೇಳ್ತಾರೆ. ಬ್ರಹ್ಮದೇವರು ಪ್ರತ್ಯಕ್ಷ ಆಗ್ತಾರೆ. ಏನಪ್ಪಾ ಭಗೀರಥ, ನೀವು ಯಾವ ಉದ್ದೇಶಕ್ಕೋಸ್ಕರ ನೀನು ಇಂಥದೊಂದು ಕಠಿಣವಾದಂತಹ ತಪಸ್ಸನ್ನ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಅವಾಗ ಇಲ್ಲ, ನನ್ನ ಪೂರ್ವಜರು ಈ ತರ ಕಪಿಲ ಋಷಿಗಳ ಶಾಪಕ್ಕೆ ಗುರಿಯಾಗಿ ಸುಟ್ಟು ಭಸ್ಮ ಆಗಿದ್ದಾರೆ, ಅವರ ಆತ್ಮಗಳಿಗೆ ಸದ್ಗತಿಯನ್ನ ಕರುಣಿಸುವ ದೃಷ್ಟಿಯಿಂದ ನಾನು ತಪಸ್ಸಿನನ್ನ ನಿರತನಾಗಿದ್ದೀನಿ ಅಂತ ಹೇಳ್ತಾನೆ. ಆಗ ಬ್ರಹ್ಮದೇವ ತಥಾಸ್ತು ಅಂತ ಹೇಳ್ತಾನೆ. ಭಗೀರಥರಿಗೆ ಸಂತೋಷ ಆಗುತ್ತೆ. ಅದು ಒಂದು ಸಮಸ್ಯೆ, ಗಂಗಾ ಮಾತೆಯನ್ನ ಭೂಮಿಗೆ ತರೋದಿದೆಯಲ್ಲ, ಒಂದು ವೇಳೆ ನಾನು ತಥಾಸ್ತು ಅಂದ ತಕ್ಷಣವೇ ಗಂಗಾ ಮಾತೆ ಪ್ರವಾಹದೋಪಾದಿಯಲ್ಲಿ ಬಂದ್ಬಿಡ್ತಾರೆ. ಅದನ್ನು ತಡೆಗಟ್ಟತಕ್ಕಂತಹ ಶಕ್ತಿ ಈ ಭೂಮಂಡಲದಲ್ಲಿ ಎಲ್ಲೂ ಯಾರಿಗೂ ಇಲ್ಲ, ಅದು ಇದ್ದದ್ದು ಮಾತ್ರ ಶಿವನಿಗೆ ಮಾತ್ರ ಅಂತ ಹೇಳ್ತಾರೆ. ಮತ್ತೆ ಶಿವನನ್ನ ಕುರಿತು ಭಗೀರಥರು ತಪಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಂಥ ಅದ್ಭುತವಾದಂತಹ ಕಥೆ. ಶಿವನನ್ನ ಕುರಿತು ತಪಸ್ ಮಾಡಿ ಶಿವನನ್ನು ಒಲಿಸ್ಕೊಳ್ತಾನೆ ಭಗೀರಥರು. ಶಿವದೇವ ಪ್ರತ್ಯಕ್ಷ ಆಗ್ತಾನೆ. ಆಗಿ ಹೇಳ್ತಾನೆ, ಶಿವನ ಜಡೆಯಿಂದ ಗಂಗಾ ಮಾತೆಯನ್ನ 7 ಭಾಗಗಳಲ್ಲಿ ಕಳಿಸಿಕೊಡ್ತಾನೆ. ಜಡೆಯ ಮೂಲಕವಾಗಿ ಕಳಿಸಿಕೊಡ್ತಾನೆ. ಅಂದ್ರೆ ಪ್ರವಾಹದ ರಭಸ ಕ್ರಮೇಣ ನಿಯಂತ್ರಣಕ್ಕೆ ಬರುತ್ತೆ. ಅದು ಸುಲಭವಾಗಿ ಗಂಗಾದೇವಿ ಭೂಮಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಶಿವ ತಥಾಸ್ತು ಅಂತ ವರ ಕೊಡ್ತಾನೆ. ಭಗೀರಥರು ಮುಂದೆ ಹೋಗ್ತಾರೆ, ಗಂಗಾ ಮಾತೆ ಹಿಂದೆ ಹಿಂಬಾಲಿಸ್ಕೊಂಡು ಬರ್ತಾರೆ. ಅಲ್ಲಿ ಬರ್ತಾ ಇರುವಾಗ ಗಂಗಾ ಮಾತೆ ಭೃಗು ಮಹರ್ಷಿ, ಜಾಹ್ನವಿ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾಳೆ. ಗಂಗಾ ಮಾತೆ ಸಂಪೂರ್ಣವಾಗಿ ಜಾಹ್ನವಿ ಮಹರ್ಷಿಗಳ ಆಶ್ರಮವನ್ನ ನೀರಿನಲ್ಲಿ ತೊಯ್ಯುವ ಹಾಗೆ ಮಾಡಿಬಿಡ್ತಾಳೆ. ಜಾಹ್ನವಿ ಮಹರ್ಷಿ ತುಂಬಾ ಕಠೋರ ತಪಸ್ವಿಗಳವರು. ತಪಸ್ಸಿನಲ್ಲಿ ನಿರತರಾಗಿರುವಂತಹ ಸಂದರ್ಭದಲ್ಲಿ ಗಂಗಾ ಮಾತೆ ಇಡೀ ಆಶ್ರಮವನ್ನೇ ನೀರಿನಲ್ಲಿ ತೊಯ್ಯುವ ಹಾಗೆ ಮಾಡಿದ ಕೋಪಕ್ಕೆ ಘಟಘಟನೆ ಜಾಹ್ನವಿ ಮಹರ್ಷಿಗಳು ನೀರನ್ನ ಕುಡಿದು ಬಿಡ್ತಾರೆ. ಭಗೀರಥರಿಗೆ ಇದು ಗೊತ್ತೇ ಆಗೋದಿಲ್ಲ, ಕಾಣಿಸೋದೇ ಇಲ್ಲ. ಅಯ್ಯೋ, ನನ್ನ ಹಿಂದೆ ಬಂದಿರತಕ್ಕಂಥ ಗಂಗಾ ಮಾತೆ ಎಲ್ಲಿ ಹೋದಳು ಅಂತ ಭಗೀರಥರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಮತ್ತೆ ಏನು ಎಂಥ ಪ್ರಯತ್ನ ಮಾಡಿದ್ರು ಮತ್ತೆ ಗಂಗಾ ಮಾತೆ ಪೂರ್ಣ ಪ್ರಮಾಣದಲ್ಲಿ ಧರೆಗೆ ಬರ್ತಾ ಇಲ್ಲಲ್ಲ ಅಂತ ಬಿಡೋದೇ ಇಲ್ಲ. ಮತ್ತೆ ಜಾಹ್ನವಿ ಮಹರ್ಷಿಗಳಿಗೆ ಕೃಪೆ ತೋರಿ ಹೀಗೆಲ್ಲ ಮಾಡಬೇಡಿ, ದಯಮಾಡಿ ನನ್ನ ಪೂರ್ವಜರ ಆತ್ಮಗಳಿಗೆ ನಾನು ಮೋಕ್ಷವನ್ನು ಕೊಡಲೇಬೇಕಾಗಿದೆ, ನೀವು ಕರುಣೆ ತೋರ್ಬೇಕು ಅಂತ ಹೇಳಿ ಮತ್ತೆ ಅವರನ್ನು ಬೇಡ್ಕೊಳ್ತಾರೆ. ಅವರು ಆಗಲೇ ತಥಾಸ್ತು ಅಂತ ಹೇಳಿ ಗಂಗಾ ಮಾತೆಯನ್ನ ಜಾಹ್ನವಿ ಮಹರ್ಷಿಗಳು ಬಿಟ್ಕೊಡ್ತಾರೆ. ಭಗೀರಥರು ಮುಂದೆ ಹೋಗ್ತಾರೆ, ಗಂಗಾ ಮಾತೆ ಹಿಂಬಾಲಿಸಿಕೊಂಡು ಬರ್ತಾರೆ. ಹೀಗೆ ಭಗೀರಥ ಮಹರ್ಷಿಗಳ ಹಿಂಬಾಲಿಸಿ ಬಂದಿರತಕ್ಕಂತಹ ಗಂಗಾ ಮಾತೆಯನ್ನ ಭಾಗೀರಥಿ ಅಂತಲೂ ಕೂಡ ಕರೆಯುವಂತಹದ್ದು ನಮ್ಮ ಚರಿತ್ರೆಯಲ್ಲಿ, ಪುರಾಣಗಳಲ್ಲಿ ದಾಖಲೆ ಆಗ್ತದೆ. ನೋಡಿ, ಈ ಕಥೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ಸಂಗತಿ ಏನು ಅಂತ ಹೇಳಿದ್ರೆ, ನಿರಂತರವಾದಂತಹ ಪ್ರಯತ್ನ ಮತ್ತು ಪ್ರತಿಜ್ಞೆ ಅಂದ್ರೆ ಸಂಕಲ್ಪ ಶಕ್ತಿ. ಯಾವುದೇ ಒಂದು ಸಂಕಲ್ಪ ಶಕ್ತಿಯ ಸಿದ್ಧಿಗೋಸ್ಕರ ನಿರಂತರವಾದಂತಹ ಪ್ರಯತ್ನವನ್ನ ಮಾಡಿದ್ರೆ ಯಶಸ್ಸು ಸಾಧ್ಯ ಅನ್ನೋದಕ್ಕೆ ಭಗೀರಥರೇ ಬಹಳ ದೊಡ್ಡ ಸಾಕ್ಷಿ. ಇಂತಹ ಮಹಿಮಾ ಪುರುಷರಾಗಿರ್ತಕ್ಕಂತಹ ಭಗೀರಥರ ಕುಲದವರೇ ಉಪ್ಪಾರ ಸಮಾಜದವರು. ಅವರ ಉಪ್ಪಾರ ಸಮಾಜದ ಕುಲಗುರುಗಳು ಭಗೀರಥರು. ಇಡೀ ಉಪ್ಪಾರ ಸಮಾಜ ತುಂಬಾ ಹೆಮ್ಮೆ ಪಡಬೇಕ್ರಿ, ಬಹಳ ಅಭಿಮಾನ ಪಡಬೇಕ್ರಿ. ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ, ಉಪ್ಪಾರ ಸಮಾಜದ ಮೂಲ ವೃತ್ತಿ ಉಪ್ಪು ತಯಾರಿಕೆ ಮಾಡುವಂತ. ಇದು ಆಂಧ್ರ ಪ್ರದೇಶದ ಸರ್ಕಾರದಲ್ಲಿ ಅನಂತರಾಮನ್ ಆಯೋಗ ಅದನ್ನ ಉಲ್ಲೇಖ ಮಾಡ್ತಾ ಶಿಫಾರಸಿನಲ್ಲಿ. ಮೂಲಭೂತವಾಗಿ 1888ರಲ್ಲಿ ಬ್ರಿಟಿಷರ ಉಪ್ಪು ನಿಷೇಧ ಕಾಯ್ದೆ ಜಾರಿಯಾಯಿತು. ಆ ಸಂದರ್ಭದಲ್ಲಿ ಉಪ್ಪನ್ನ ತಯಾರು ಮಾಡತಕ್ಕಂತಹ ಈ ಉಪ್ಪಾರ ಸಮಾಜದ ಬಂಧುಗಳು ಬೇರೆ ಬೇರೆ ಉದ್ಯೋಗಗಳನ್ನ ಅರಸಿ ಹೋಗಬೇಕಾದಂತಹ ಸ್ಥಿತಿ ನಿರ್ಮಾಣ ಆಯಿತು. ಇದನ್ನ ಉಲ್ಲೇಖ ಮಾಡ್ತಾರೆ ಅನಂತರಾಮನ್ ಆಯೋಗ 1868ರಲ್ಲಿ.
ಬಂಧುಗಳೇ, ಈಗ ಉಪ್ಪಾರ ಸಮಾಜದವರು ಬೇರೆ ಬೇರೆ ಉಪಪಂಗಡಗಳಾಗಿ ಇದ್ದಾರೆ ಮತ್ತು 22 ಉಪಪಂಗಡಗಳಲ್ಲಿ 150ಕ್ಕಿಂತ ಹೆಚ್ಚು ಬೆಡಗುಗಳಲ್ಲಿ ಅವರು ತಮ್ಮನ್ನ ಗುರುತಿಸಿಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಉಪ್ಪಾರರು ನಮ್ಮ ಭಾರತ ದೇಶದ ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕ ಇಲ್ಲಿ ಅಧಿಕವಾಗಿ ಕಂಡು ಬರ್ತಾರೆ. ಅದರಲ್ಲೂ ಕರ್ನಾಟಕದಲ್ಲಿ ಚಾಮರಾಜನಗರ, ಮೈಸೂರು, ಈ ಹಳೆ ಮೈಸೂರು ಭಾಗ, ಬಳ್ಳಾರಿ, ವಿಜಯನಗರ ಜಿಲ್ಲೆ, ಕೊಪ್ಪಳ, ಹೀಗೆ ಅನೇಕ ಜಿಲ್ಲೆಗಳಲ್ಲಿ, ದಾವಣಗೆರೆ, ಬೆಳಗಾವಿ, ಈ ತರದ ಜಿಲ್ಲೆಗಳಲ್ಲಿ ಉಪ್ಪಾರ ಸಮಾಜ ಬಂಧುಗಳು ಅಧಿಕ ಸಂಖ್ಯೆಯಲ್ಲಿ ಕಾಣಿಸ್ತಾರೆ. ಬಹಳ ಮುಖ್ಯವಾಗಿ ನಾನು ಹೇಳೋದಕ್ಕೆ ಹೊರಟಿದ್ದು ಏನು ಅಂದ್ರೆ, ಭಗೀರಥರನ್ನ ಕುಲಗುರುವನ್ನಾಗಿ ಸ್ವೀಕರಿಸಿಕೊಂಡ ಉಪ್ಪಾರ ಸಮಾಜದ ಸಾಂಸ್ಕೃತಿಕ ನಾಯಕ ಅಂದ್ರೆ ಭಗೀರಥರು. ಸಾಂಸ್ಕೃತಿಕ ನಾಯಕ. ಯಾಕೆ ಇಂತಹ ಮಹಿಮಾ ಪುರುಷರನ್ನ ಸಾಂಸ್ಕೃತಿಕ ನಾಯಕರನ್ನಾಗಿ ಸಮಾಜಗಳು ಸ್ವೀಕರಿಸ್ತವೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಯಾಕಂದ್ರೆ ಒಂದು ಐಡೆಂಟಿಟಿ ಅನ್ನುವಂಥದ್ದು, ಒಂದು ಗುರುತು ಅನ್ನುವಂಥದ್ದು, ಒಂದು ಅಸ್ಮಿತೆ ಅನ್ನುವಂಥದ್ದು ಎಲ್ಲ ಸಮಾಜ ಬಾಂಧವರಿಗೆ ಅದು ಅವಶ್ಯಕ. ಭಗೀರಥರು ಅಂತಂದದ್ದು ದೃಢ ಸಂಕಲ್ಪ. ನೋಡಿ, ಒಂದು ಪ್ರಜ್ಞೆ ಇದೆಯಲ್ಲ, ನಮ್ಮ ಪೂರ್ವಿಕರ ಆತ್ಮಗಳಿಗೆ ಸದ್ಗತಿಯನ್ನ ಕರುಣಿಸಿ ಕೊಡಲೇಬೇಕು ಅನ್ನುವಂತಹ ಸಂಕಲ್ಪ ಸಿದ್ಧಿಗೋಸ್ಕರ ನಿರಂತರವಾದಂತಹ ಪ್ರಯತ್ನ ಮಾಡಿದ್ರಲ್ಲ, ಅದು ಭಗೀರಥ ಪ್ರಯತ್ನ. ಆ ಭಗೀರಥ ಪ್ರಯತ್ನದ ಭಾಗವಾಗಿಯೇ ಉಪ್ಪಾರ ಸಮಾಜವರು ಶ್ರಮಸಂತತಿಯ ಜನಾಂಗ. ಬಹಳ ಅದ್ಭುತವಾದಂತಹ ಕೊಡುಗೆಯನ್ನ ಭಾರತದ ಸ್ವಾತಂತ್ರ್ಯದ ಸಂದರ್ಭದಲ್ಲೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಇದೇ ಇತಿಹಾಸದಲ್ಲಿ. ಹೆಮ್ಮೆ ಪಡಬೇಕು ಉಪ್ಪಾರ ಸಮಾಜ ಬಾಂಧವರು. ಯಾಕಂದ್ರೆ ಕ್ರಮೇಣ ಮಣ್ಣಿನ ಕೋಟೆಗಳನ್ನ, ಕಲ್ಲು ಕಡಿಯುವಂತಹ ಕೆಲಸವನ್ನ ಮಾಡ್ತಾ ಬಂದಿರುವಂತಹವರ ಕೊಡುಗೆ ಇದೆಯಲ್ಲ, ಇದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲೂ ಇದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸಮಾಜ ಬಂಧುಗಳು ಇದನ್ನ ಹೆಮ್ಮೆಯಿಂದ, ಗೌರವದಿಂದ ಹೇಳ್ಕೊಳ್ಬೇಕು. ಬಹಳ ಮುಖ್ಯವಾಗಿ ಇಡೀ ದೇಶದಾದ್ಯಂತ ಉಪ್ಪಾರ ಸಮಾಜ ಬಂಧುಗಳು ಸುಮಾರು 8 ಕೋಟಿ, ಅಂದಾಜು 8 ಕೋಟಿಯಷ್ಟು ಜನಸಂಖ್ಯೆ ಇದೆ ಅಂತ ಹೇಳಲಾಗುತ್ತೆ. ಪ್ರವರ್ಗ 1ರ ಅಡಿಯಲ್ಲಿ ಗುರುತಿಸಲ್ಪಟ್ಟಿರತಕ್ಕಂಥ ಉಪ್ಪಾರ ಸಮಾಜ ಬಂಧುಗಳು ಈಗ ರಾಜ್ಯದಲ್ಲಿ ಸುಮಾರು 30 ಲಕ್ಷಕ್ಕಿಂತಲೂ ಹೆಚ್ಚು, 30 ಅಥವಾ 40, ಅಂದಾಜು 40 ಲಕ್ಷಕ್ಕಿಂತ 40 ಲಕ್ಷದೊಳಗೆ ಹೆಚ್ಚು ಮಾನ್ಯ ಸಚಿವರಿದ್ದಾರೆ. ಜಾತಿ ಸಮೀಕ್ಷೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಮಾನ್ಯ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದನ್ನ ನಾನು ಕೂಡ ಗಮನಿಸಿದ್ದೀನಿ. ಸರ್ಕಾರದ ಉದ್ದೇಶ ಏನು ಅಂತಂದ್ರೆ, ಈ ಶೋಷಿತ ಸಮುದಾಯಗಳು ಸಮಾಜದ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಳ್ಬೇಕು ಅನ್ನುವಂತಹ ಅನನ್ಯವಾದಂತಹ ಕಾಳಜಿ ಸರ್ಕಾರಕ್ಕೆ ಇದೆ. ಆ ನಿಟ್ಟಿನೊಳಗೆ ಎಲ್ಲ ದಮನಿತಕ್ಕೆ ಒಳಗಾಗಿರ್ತಕ್ಕಂಥ ಮತ್ತು ಶೋಷಿತ ಸಮಾಜಗಳಿಗೆ ಸೂಕ್ತವಾದಂತಹ ನ್ಯಾಯವನ್ನ ಕಲ್ಪಿಸಿಕೊಡ್ಬೇಕು ಅನ್ನುವಂತಹ ಕಳಕಳಿ, ಕಾಳಜಿ ಮಾನ್ಯ ಸಚಿವರಿಗೂ ಮತ್ತು ಸರ್ಕಾರಕ್ಕೂ ಇದೆ. ಅದು ಮುಂದಿನ ದಿನಮಾನಗಳಲ್ಲಿ ಈ ಪರವಿರೋಧ ಚರ್ಚೆಗಳು ಆಗ್ತವೆ, ವೈಜ್ಞಾನಿಕವಾದಂತಹ ಸಮಸ್ಯೆಗಳು, ಅದೇನೋ ಸರ್ಕಾರ ಮತ್ತೆ ಮುಂದೆ ಅದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಿದೆ. ನಾನು ಹೇಳೋದಕ್ಕೆ ಹೊರಟಿದ್ದು ಏನಂದ್ರೆ, 15% ಮಾತ್ರ ಪ್ರಮಾಣದಲ್ಲಿ ಸಾಕ್ಷರತೆ ಇದೆ ಉಪ್ಪಾರ ಸಮಾಜದಲ್ಲಿ. ಬಂಧುಗಳೇ, ಔದ್ಯೋಗಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ತನ್ನದೇ ಆದಂತಹ ಹಿರಿಮೆ ಮತ್ತು ಗರಿಮೆಗಳನ್ನು ಹೊಂದಿರತಕ್ಕಂಥ ಉಪ್ಪಾರ ಸಮಾಜ ಇನ್ನೂ ಹೆಚ್ಚಿನ ಮಟ್ಟದ ಅಭಿವೃದ್ಧಿಯನ್ನ ಸಾಧಿಸಬೇಕು ಅಂತಂದ್ರೆ ಸಂಘಟನೆ, ಸ್ವಾವಲಂಬನೆ ಮತ್ತು ಸಂಘಟನಾತ್ಮಕವಾದಂತಹ ಹೋರಾಟ ಸಾಧ್ಯ ಆಗಬೇಕು. ಸರ್ಕಾರ ಕೊಡ್ತಕ್ಕಂಥ ಉಪ್ಪಾರ ಅಭಿವೃದ್ಧಿ ನಿಗಮ ಅಂತ ಇದೆ. ಉಪ್ಪಾರ ಅಭಿವೃದ್ಧಿ ಬಹುಶಃ ಮಾನ್ಯ ಸಚಿವರು ಅದನ್ನು ಪ್ರಸ್ತಾಪ ಮಾಡಬಹುದು ಅಂತ ನಾನು ಅನ್ಕೊಳ್ತೇನೆ. ಉಪ್ಪಾರ ಅಭಿವೃದ್ಧಿ ನಿಗಮ ಕೊಡತಕ್ಕಂಥ ಯೋಜನೆಗಳ ಸದುಪಯೋಗವನ್ನ ಸಮಾಜ ಬಾಂಧವರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಅಂದಾಗ ಮಾತ್ರ ಯಶಸ್ಸು ಮತ್ತು ಸಮಾಜದ ಶ್ರೇಯೋಭಿವೃದ್ಧಿ ಸಾಧ್ಯ ಆಗತ್ತೆ. ಈ ನಿಟ್ಟಿನೊಳಗೆ ನಾನು ಹೇಳೋದಕ್ಕೆ ಹೊರಟಿದ್ದೇನು ಅಂದ್ರೆ, ಕುಲಗುರುಗಳಾಗಿರ್ತಕ್ಕಂಥ ಭಗೀರಥರ ನೆನೆಸ್ಕೊಳ್ತಾ ಭಗೀರಥ ಪ್ರಯತ್ನ ಹೇಗಿದೆಯಲ್ಲ, ಹಾಗೆ ಸಮಾಜ ಬಾಂಧವರು ಸಮಾಜದ ಮುಖ್ಯವಾಹಿನಿಯಲ್ಲಿ ಬರುವುದಕ್ಕೆ ಮತ್ತು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾನೆ ಇರಬೇಕು. ಆ ಮೂಲಕವಾಗಿ ತಮ್ಮ ಅಸ್ಮಿತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂತಹ ಸಂದರ್ಭ ಈಗ ಇದೆ. ಹೀಗಾಗಿ ಸಮಾಜ ಬಾಂಧವರು ಈ ನಿಟ್ಟಿನೊಳಗೆ ಪ್ರಯತ್ನ ಮಾಡಬೇಕು. ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಮತ್ತು ಸಮಾಜ ಬಾಂಧವರು ಎಲ್ಲರೂ ಒಟ್ಟಾಗಿ ಈ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕಾದಂತಹ ಅವಶ್ಯಕತೆ ಇದೆ. ಈ ನಿಟ್ಟಿನೊಳಗೆ ಎಲ್ಲರೂ ಕೂಡ ಜಾಗೃತ ಆಗಬೇಕು. ಅಂದಾಗ ಮಾತ್ರ ಭಗೀರಥರು ಮತ್ತು ಭಗೀರಥರ ಜಯಂತಿಗೆ ಸಾರ್ಥಕತೆ ಸಾಧ್ಯ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ, ಅವಕಾಶವನ್ನ ಮಾಡಿಕೊಟ್ಟಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಿಗೆ, ಜಂಟಿ ನಿರ್ದೇಶಕರುಗಳಿಗೆ ಮತ್ತು ಪೂಜ್ಯ ಸ್ವಾಮೀಜಿಯವರಿಗೆ, ಮಾನ್ಯ ಸಚಿವರಿಗೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ
ಬಂಧುಗಳಿಗೆ ಮತ್ತು ತಾವು ಮುಂಭಾಗದಲ್ಲಿ ಆಸಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಹೇಳ್ತಾ ಜೈ ಭಗೀರಥ ಮಹಾತ್ಮ. ಬಹಳ ನಿರರ್ಗಳವಾಗಿ ತಮ್ಮ ಉಪನ್ಯಾಸವನ್ನು ನೀಡಿದಂತಹ ಡಾಕ್ಟರ್ ಸಂಗಮೇಶ್ ಎಸ್ ಗಡಿ ಅವರಿಗೆ ಕಾರ್ಯಕ್ರಮದ ಪರವಾಗಿ ಮತ್ತೊಮ್ಮೆ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ವಂದನೆಗಳು, ಅಭಿವಂದನೆಗಳನ್ನು ಸಲ್ಲಿಸೋಣ. ವೇದಿಕೆಗೆ ಇದೀಗ ತಾನೇ ಬಂದಂತಹ ಡಾಕ್ಟರ್ ಕೆ ರವೀಂದ್ರನಾಥ್ ಅವರು, ನಿರ್ದೇಶಕರು, ಜಯದೇವ ಆಸ್ಪತ್ರೆ, ಇವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ವೇದಿಕೆಯಲ್ಲಿ ವಿಶೇಷ ಆಹ್ವಾನಿತರಾಗಿ ಆಸೀನರಾಗಿರುವಂತಹ ಶ್ರೀ ವಿ ಯು ವೆಂಕೋಪ್ ಅವರು, ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಉಪಹಾರ ಸಂಘ ಹಾಗೂ ಮಾಜಿ ಅಧ್ಯಕ್ಷರು, ಕೇಂದ್ರ ಪರಿಹಾರ ಸಮಿತಿ, ಕರ್ನಾಟಕ ಸರ್ಕಾರ, ಬೆಂಗಳೂರು, ಕಾರ್ಯಕ್ರಮದ ಕುರಿತು ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ವೇದಿಕೆ ಮೇಗಿರ್ತಕ್ಕಂಥ ಎಲ್ಲ ನನ್ನ ಸಮಾಜ ಬಂಧುಗಳಿಗೆ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ನನ್ನ ಎಲ್ಲ ಅಣ್ಣ ತಮ್ಮಂದಿಗಳಿಗೆ, ಅಕ್ಕ ತಂಗಿಯರಿಗೆ ನಮಸ್ಕರಿಸುತ್ತಾ ನಾನೊಂದೆರಡು ಮಾತು ಹೇಳ್ತೀನಿ. ಈಗಾಗಲೇ ಹಿಂದೆ ಅವ್ರು ಮಾತಾಡ್ತಿದ್ರು ಜಲ್ದಿ ಮುಗಿಸಿರುತ್ತೆ, ಅದರಿಂದ ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರ್ದು. ಇದು ಸಾಂಕೇತಿಕವಾಗಿಂತ ಒಂದು ರಾಜ್ಯ ಮಟ್ಟದ ಒಂದು ಸಮಾವೇಶ ಆಗಿದೆ. ಇದು ಈ ಭಗೀರಥ ಜಯಂತಿ ಇವತ್ತು ಸಾಂಕೇತಿಕ ಮಾಡ್ತಾ ಇದೀವಿ. ಮುಂದೆ ಇದೇ ತಿಂಗಳ 28ನೇ ತಾರೀಕು ಇಡೀ ರಾಜ್ಯದಲ್ಲಿ ಸಮಾಜ 1 ಲಕ್ಷದ ಮೇಲೆ ಜನ ಸೇರಿಸಿ ನಮ್ಮ ಚಾಮರಾಜನಗರ ಜಿಲ್ಲಾದಲ್ಲಿ ಇವತ್ತೇನು ನಮ್ಮ ಮಾಜಿ ಮಂತ್ರಿಗಳು ಈ ರಾಜ್ಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪುಟ್ಟರಂಗ ಕ್ಷೇತ್ರದಲ್ಲಿ ನಾವು ಮಾಡುತ್ತಿದ್ದೀವಿ. ತಾವು ದಯವಿಟ್ಟು ಎಲ್ಲರೂ ಸಮಾಜದ ಎಲ್ಲ ಮುಖಂಡರು, ಹಿರಿಯರು, ನಮ್ಮ ಅಧಿಕಾರಿಗಳು ಎಲ್ಲದಕ್ಕೆ ಸಹಕಾರ ಕೊಟ್ಟು ಬರತಕ್ಕಂಥ 28ನೇ ತಾರೀಕಿಗೆ ಎಲ್ಲರೂ ವಿಜೃಂಭಣೆಯಿಂದ ಆ ಸಮಾವೇಶವನ್ನು ಮಾಡೋಣ ಅಂತ ಹೇಳಿ ಯಶಸ್ವಿಗೊಳಿಸಲು ತಾವೆಲ್ಲ ಸಹಕರಿಸಬೇಕಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಭಗೀರಥ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಆಗಿರುವಂತಹ ಶ್ರೀ ಶಿವರಾಜ್ ಎಸ್ ತಂಗಡಿಗೆ ಸರ್, ನಿಮ್ಮ ನುಡಿಗಳು ಇದೀಗ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಶ್ರೀ ಭಗೀರಥ ಜಯಂತಿಯ ಕಾರ್ಯಕ್ರಮದ ವೇದಿಕೆ ಮೇಲೆ ಇದ್ದಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮಿಗಳ ಪದಗಳಲ್ಲಿ ನಮಸ್ಕರಿಸುತ್ತಾ, ವೇದಿಕೆ ಮೇಲಿದ್ದಂಥ ರಾಜ್ಯ ಉಪಹಾರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಆದ ಕೇಂದ್ರ ಪರಿಹಾರ ಸಮಿತಿಯ ಮಾಜಿ ಅಧ್ಯಕ್ಷರಾದಂತಹ ವೆಂಕೋಬ್ ಅವರೇ, ಬೆಂಗಳೂರಿನ ಜಿಲ್ಲಾ ಉಪಹಾರ ಸಂಘದ ಅಧ್ಯಕ್ಷರಾದಂತಹ ಸುಮಿತಾ ಕುಮಾರ್ ಅವರೇ, ಭಗೀರಥ ಬಗ್ಗೆ ಇತ್ತೀಚೆಗೆ ಈಗ ತಾನೇ ನಿಮ್ಮನ್ನು ಉಪನ್ಯಾಸವನ್ನು ಮಾಡಿದಂತಹ ಸಂಗಮೇಶ್ ಅವರೇ, ಇಲಾಖೆಯ ನಿರ್ದೇಶಕರಾದಂತಹ ಗಾಯತ್ರಿ ಅವರೇ ಹಾಗೂ ಜಯದೇವ ಹೃದಯ ಆಸ್ಪತ್ರೆ ನಿರ್ದೇಶಕರಾದಂತಹ ಡಾಕ್ಟರ್ ರವೀಂದ್ರನಾಥ್ ಅವರೇ ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ ನನ್ನ ಹಿರಿಯರೇ, ಇಲ್ಲಿ ಸೇರಿದಂಥ ಎಲ್ಲ ಸಮಾಜದ ಮುಖಂಡರೇ, ಇಲ್ಲಿ ಸೇರಿದಂಥ ಎಲ್ಲ ನನ್ನ ತಾಯಂದಿರೇ, ಅಕ್ಕ ತಂಗಿಯರೇ, ಯುವಕ ಮಿತ್ರರೇ, ಮಗು ಪತ್ರಿಕಾ ಬಳಗದ ಮಿತ್ರರೇ, ಬಂಧುಗಳೇ, ಇವತ್ತ ಭಗೀರಥ ಜಯಂತಿಯ ಶುಭಾಶಯಗಳನ್ನು ಮೊಟ್ಟ ಮೊದಲಿಗೆ ನಿಮ್ಮನ್ನ ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಈ ಮಹಾಪುರುಷರು ಹುಟ್ಟಿ ತಮ್ಮದೇ ಆದಂತ ಕೊಡುಗೆಯನ್ನ ಕೊಟ್ಟಂತವ್ರದೊಳಗ ಭಗೀರಥ ಮಹರ್ಷಿಗಳು. ಇವರು ಈಗ ತಾನೇ ನಮ್ಮ ಉಪನ್ಯಾಸಕರು ಬಹಳ ಸವಿಸ್ತಾರವಾಗಿ ಭಗೀರಥರ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಯಾವ ರೀತಿ ಭಗೀರಥರು ಭೂಮಿಗೆ ಗಂಗೆಯನ್ನು ಹರಿಸಿದ್ರು, ಯಾವ ಯಾವ ಕಾಲಕ್ಕೆ ಗಂಗೆಯನ್ನು ಹರಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಬಹಳ ಸವಿಸ್ತಾರವಾಗಿ ಹೇಳುವಂತ ಕೆಲಸವನ್ನು ಮಾಡಿದ್ದಾರೆ. ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ನಾವು ಜಯಂತ್ಯೋತ್ಸವನ್ನ, ಈ ಮಹಾಪುರುಷರ ಜಯಂತ್ಯೋತ್ಸವನ್ನ ಸರ್ಕಾರ ಯಾಕೆ ಮಾಡ್ತಾ ಇದೆ ಅಂದ್ರೆ, ಬರೇ ಸಮಾಜ ಮಾಡಿದ್ರೆ ಆ ಸಮಾಜಕ್ಕೆ ಸೀಮಿತ ಆಗುತ್ತೆ. ಸರ್ಕಾರ ಮಾಡಿದ್ರೆ ಎಲ್ಲ ಜನಾಂಗಕ್ಕೂ ಸೀಮಿತ ಮಾಡುವಂತ ದೃಷ್ಟಿಕೋನವನ್ನು ಇಟ್ಟುಕೊಂಡು ಇವತ್ತು ಸರ್ಕಾರವೇ ಈ ಮಹಾಪುರುಷರ ಜಯಂತಿಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ. ಆ
ಆದ್ರೆ ಈಗೇನಾಗ್ಬಿಟ್ಟಿದೆ ಅಂದ್ರೆ ಈ ಮಹಾಪುರುಷರು ಎಲ್ಲರೂ ಜಾತಿಗೆ ಸೀಮಿತ ಆಗಂತ ಕೆಲಸ ಆಗ್ತಾ ಇದೆ. ಅಂಬೇಡ್ಕರ್ ಅಂದ್ರೇನೆ ಜನವಾದಿ ಸಮಾಜಕ್ಕೆ ಸೇರಿದವರು, ಕನಕದಾಸರ ಅಂದ್ರೇನೆ ಕುರುಬರ ಸಮಾಜಕ್ಕೆ ಸೇರಿದವರು, ಭಗೀರಥ ಅಂದ್ರೇನೆ ಉಪ್ಪಾರ ಸಮಾಜಕ್ಕೆ ಸೇರಿದವರು, ವಾಲ್ಮೀಕಿ ಅಂದ್ಗಳೇನೆ ನಾಯಕ ಸಮಾಜಕ್ಕೆ ಸೇರಿದವರು, ಸಿದ್ದರಾಮೇಶ್ವರ ಅಂದ್ಗಳೇನೆ ಬೋವಿ ಸಮಾಜಕ್ಕೆ ಸೇರಿದವರು. ಈ ರೀತಿ ಸಮಾಜಕ್ಕೆ ಸೀಮಿತ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಸಮಾಜಕ್ಕೆ ಸೀಮಿತ ಮಾಡೋದಕ್ಕಿಂತ ಇಡೀ ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟಂತರ ಇದ್ರೆ ಈ ಮಹಾಪುರುಷರ ಜಯಂತಿಯನ್ನ ಸರ್ಕಾರದಿಂದ ಮಾಡಿದ್ರೆ ಅದಕ್ಕೆ ಅರ್ಥ ಬರ್ತೈತೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಭಗೀರಥ ಜಯಂತಿಯನ್ನ ಮಾಡ್ತಾರೆ. ಈ ಜಯಂತಿ ಮಾಡುವ ಉದ್ದೇಶ ಇಷ್ಟೇ, ಈಗಿನ ಯುವಕರಿಗೆ ಈ ವಿಚಾರಗಳನ್ನು ತಿಳಿಸಬೇಕಾಗಿದೆ. ನಮ್ಮ ನಾಡಿನೊಳಗ ಯಾರ್ಯಾರು ಮಹಾಪುರುಷರು ಹುಟ್ಟಿದ್ರು, ಅವರು ಏನೇನು ಹೇಳಿದ್ರು ಅದನ್ನ ಇವತ್ತಿನ ಯುವಕರಿಗೆ ತಿಳಿಸಬೇಕಾಗಿದೆ. ಇವತ್ತಿನ ಯುವಕರು ಇವತ್ತಿನ ಸಾಮಾಜಿಕ ಇದ್ರ ಯುಗದೊಳಗ ಇವೆಲ್ಲವನ್ನ ಇತಿಹಾಸವನ್ನ ಮರೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತ ಇದನ್ನ ಮಾಡೋದ್ರ ಜೊತೆಗೆ ಅದು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಇವತ್ತ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಾಮಾಜಿಕದ ನ್ಯಾಯದ ವಿಚಾರದ ಬದ್ಧತೆಯನ್ನು ಇಟ್ಟುಕೊಂಡು ಇವತ್ತ ರಾಜ್ಯದೊಳಗೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಸಮಾಜದ ಒಳಿತಿಗಾಗಿ, ಸಮಾಜದ ಅಭಿವೃದ್ಧಿಗಾಗಿ ಇವತ್ತ ಸರ್ಕಾರ ಬದ್ಧವಾಗಿ ಇವತ್ತು ಎಲ್ಲಾ ಯೋಜನೆಗಳನ್ನ ತರುವಂತ ಕೆಲಸವನ್ನ ಹಿಂದುಳಿದ ವರ್ಗಕ್ಕೆ ಇರ್ಬೋದು, SC ST ಇರ್ಬೋದು, ಯಾರು ಸಮಾಜಕ್ಕೆ ತುಳಿತಕ್ಕೊಳಗಾಗಿದ್ದಾರೆ ಅವರ ವಿಚಾರವನ್ನು ತರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನೀವು ನೆನಪು ಮಾಡ್ಕೋಬೇಕು, ಮೊನ್ನೆ ಬಸವ ಜಯಂತಿಯನ್ನ ಮಾಡಿದ್ರು. ಬಸವ ಜಯಂತಿ ಬಸವಾದಿ ಶರಣರ ದಿವಸ ಬುದ್ಧ, ಅಂಬೇಡ್ಕರ್, ಬಸವನ ಜಯಂತಿಯನ್ನು ನಿರಂತರವಾಗಿ ಅಂದ್ರೆ ಸಾಧು ಸಂತರು ಸಮಾಜದ ಬಗ್ಗೆ ನಿರ್ಮಾಣ ಆಗ್ಬೇಕಂತ ಚಿಂತನೆ ಪ್ರಾರಂಭ ಆಗಿದ್ದು ಆ ಕಾಲದೊಳಗೆ. ಅದಕ್ಕೆ ಇವತ್ತ ಭಗೀರಥ ಸಮಾಜಗಳು ಹಿಂದುಳಿದ ವರ್ಗದೊಳಗ ಇದೀಗ ನಮ್ಮ ಉಪನ್ಯಾಸಕರು ಹೇಳ್ತಾ ಇದ್ರು, ಎಲ್ಲರೂ ಹೇಳಕತ್ತಿ ಬಿಟ್ಟಾರ, ನನ್ನನ್ನು ಸೇರಿ ಎಷ್ಟು ಮಂದಿ ಇದ್ರಿ ನೀವು ಅಂದ್ರೆ ಸಾಕು, ಬಾಯಿ ತಕ್ಕಂದ್ರೆ 50 ಲಕ್ಷ 60 ಲಕ್ಷ 30 ಲಕ್ಷ 70 ಲಕ್ಷ. ನಾವೆಲ್ಲ ಸಮಾಜದವ್ರದ್ದು ಎಲ್ಲ ಅಂಕಿಯ ಸಂಖ್ಯೆಗಳನ್ನ ಅವ್ರು ಹೇಳೋದನ್ನ ಕೇಳಿದ್ರ ನನಗಷ್ಟು ಮಟ್ಟಿಗೆ ಕರ್ನಾಟಕದಾಗ 14 ಕೋಟಿಯಿಂದ 15 ಕೋಟಿ ಆಗ್ತೀವಿ. ಮತ್ತೆ ನಾವಿರೋದು ಎಷ್ಟು ರಾಜ್ಯದೊಳಗ 7 ಕೋಟಿ. ಮತ್ತೆ 7 ಕೋಟಿ ಅಂತ ಯಾವಾಗ ಹೇಳೋದು? 7 ಕೋಟಿ ಅಂತ ಹೆಂಗ್ ಹೇಳೋದು? ಈಗ ನಾನೇನ್ರ ಹೇಳಿದ್ರೆ ಉಪ್ಪಾರ ಸಮಾಜದವ್ರು ನೀವು ಇಷ್ಟ ಅದೀರಿ ಅಂದ್ರೆ ನಾಳೆ ಮುಂಜಾನೆ ಪೇಪರ್ನಾಗ ದೊಡ್ಡ ಹೆಡ್ಲೈನ್, ತಂಗಡಿಗೆ ಅವರು ಬಹಳ ಕಮ್ಮಿ ಸಂಖ್ಯೆಯೊಳಗೆ ಉಪ್ಪಾರ ಸಮಾಜವನ್ನು ಗುರುತಿಸಿದ್ರು ಅಂತ. ಸಮಾಜ ಕಡೆ ಮತ್ತೊಂದ್ ಕಡೆ ಚರ್ಚೆ ಸ್ಟಾರ್ಟ್ ಆಗುತ್ತೆ, ನೀವು ಉಪ್ಪಾರ ಸಮಾಜದ ಬಗ್ಗೆ ತಂಗಡಿಗರು ಹಿಂಗ್ ಮಾತಾಡ್ಬಿಟ್ರು ವೇದಿಕೆ ಮೇಲೆ. ಈ ರೀತಿ ಆಗಬಾರ್ದನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡೇ ಇವತ್ತು ನಾವು ಕಾಂತರಾಜ್ ವರದಿ, ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನ ಮಾಡಿಸಿದ್ವಿ. ಅದರೊಳಗೆ ಕೆಲವೊಂದಿಷ್ಟು ಮಂದಿ ಹೇಳೋದು ಏನಂತ, ಈ ವರದಿ ಅವೈಜ್ಞಾನಿಕ ಇದೆ, ತಪ್ಪು ಇದೆ. ಚರ್ಚೆಗಳು ಆಗ್ತಾ ಇದ್ದಾವೆ, ಆಗ್ಬೇಕು. ಚರ್ಚೆಗಳ ಅವಶ್ಯಕತೆ ಇದೆ. ಈಗ ಚರ್ಚೆಗಳು ಆದಂತಾಗನೆ ಅದಕ್ಕೊಂದು ರೂಪರೇಷೆ ಬರಕ್ ಸಾಧ್ಯತೆ ಆಗುತ್ತೆ. ಚರ್ಚೆನ ಆಗಲಾರ್ದ ಮಾಡಿದ್ರ ಮತ್ ನಾವು ಹಿಟ್ಲರ್ ಆದಂಗ ಹಾಕಿವಿ. ಅದಕ್ಕೆ ಹಿಟ್ಲರ್ ರೀತಿ ಆಗಬಾರ್ದು ಅನ್ನೋದಕ್ಕೆ ಇವತ್ತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನ ಪೂರ್ಣ ಪ್ರಮಾಣದ ಚರ್ಚೆ ವಿಷಯವನ್ನಾಗಿ ಇವತ್ತು ಎಲ್ಲರ ಹತ್ರನೂ ಚರ್ಚೆಯನ್ನು ಮಾಡಲಿಕ್ಕೆ ಬಿಟ್ಟಿದ್ದೀವಿ. ನಾನು ಅದಕ್ಕೆ ಸ್ವಾಮೀಜಿಗೆ ಹೇಳ್ತಾ ಇದ್ದೆ, ಉಪ್ಪಾರ ಅಂತ ಕಾಲಂ ನೋಡಿದೆ ನಾನು. ಇವತ್ತೀಗಾಗಲೇ ಸಾರ್ವಜನಿಕ ಬುಕ್ಸ್ ಹಾಕ್ಬಿಟ್ಟಿದ್ದೆ, ಅದನ್ನ ಕೊಟ್ಬಿಟ್ಟಿದೀವಿ ನಾವು ಈಗಾಗಲೇ ಮಂತ್ರಿಗಳಿಗೆ, ಮತ್ತೊಂದು ಕಡೆ ಎಲ್ಲ ಕಡೆ. ಏನಂದ್ರೆ ಉಪ್ಪಾರ ಲಿಂಗಾಯತ್ ಅಂತಲೂ ಬರ್ಸಿದ್ದಾರೆ ಒಂದಿಷ್ಟು ಮಂದಿ, ಉಪ್ಪಾರ ಬಣಜಿಗೆ ಅಂತಲೂ ಬರ್ಸಿದ್ದಾರೆ, ಉಪ್ಪಾರ ಅಂತ ಅದು ಸಪರೇಟ್ ಆಗಿ ಅದು ಒಂದು ಕಾಲಂ ಇದೆ, ಅದನ್ನು ಬರ್ಸಿದ್ದಾರೆ. ಈ ರೀತಿ ಕೆಲವೊಂದಿಷ್ಟು, ಆದ್ರೆ ನಾವು ಎಲ್ಲವೂ ಒಂದೇ ಸಂಖ್ಯೆಯನ್ನ ಹಿಡಿಯುವಂತ ಕೆಲಸವನ್ನು ಮಾಡಿದ್ವಿ. ಅದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇದ್ದಾವೆ. ಅದ್ರ ಬಗ್ಗೆ ನಾನು ಬಹಳ ಡೀಟೇಲ್ ಆಗಿ ಹೋಗಲಿಕ್ಕೆ ಇಷ್ಟಪಡಲ್ಲ. ಆದ್ರೆ
ನಮ್ಮ ಉಪನ್ಯಾಸಕರು ಹೇಳಿದ್ರಲ್ಲ, ಅದಕ್ಕೆ ಒಂದು ಉದಾಹರಣೆಯನ್ನ ಹೇಳುವಂತ ಕೆಲಸವನ್ನು ಮಾಡ್ತಾ ಇದ್ವಿ. ನಾನು ನಮ್ಮ ಸಮಾಜದಲ್ಲಿ ಎಷ್ಟು ಬರ ಅಂತಂದ್ರ, ನನಗೂ ವೇದಿಕೆ ಮೈಕ್ ಸಿಕ್ಕ್ರ ನಾನು ಒಂದು 25-30 ಲಕ್ಷ ಐತೆ ಅನ್ನೋದು. ಒಮ್ಮೆ 50 ಲಕ್ಷನೇ ಅಂದಿವಿ. ಹಿಂಗೆ ಎಲ್ಲಾರು ಒಬ್ಬೊಬ್ರು ಅವ್ರ ಲಕ್ಷ ಹೇಳ್ಕತ್ತ ಹೋದ್ರೆ ಒಂದು 15 ಕೋಟಿ ಆಗುತ್ತೆ. ಅದಕ್ಕೆ 7 ಕೋಟಿ ನಾವ್ ಹೇಳೋದ್ ರಾಜ್ಯದಾಗ 7 ಕೋಟಿ ಜನಸಂಖ್ಯೆ ಇದೆ. ಆದ್ರ ಹೇಳೋದು ಮಾತ್ರ ಎಲ್ಲರೂ 3-4 ಪಟ್ಟು ಹೇಳಂತ ಕೆಲಸ. ಅದಕ್ಕೆ ಸಮೀಕ್ಷೆಯನ್ನು ಯಾಕೆ ಮಾಡಿಸಿದ್ರು ಅಂದ್ರೆ, ಜಾತಿ ಗಣತಿ ಅಂತ ಮಾಡಿಸಲಿಲ್ಲ. ಉಪ್ಪಾರ ಸಮಾಜದ ಸ್ಥಿತಿಗತಿಗಳು ಏನಿದಾವು, ಈ ರಾಜ್ಯದೊಳಗಿರುವಂತ ಎಲ್ಲಾ ಸಮಾಜದ ಸ್ಥಿತಿಗತಿಗಳು ಏನಿದಾವ ಅಂದ್ರೆ, ಎಷ್ಟು ಜನರು ನೌಕರಿಯನ್ನ ಮಾಡ್ತಾರೆ, ಸರ್ಕಾರದೊಳಗಿದ್ದಾರೆ, ಯಾರು ಮನೆ ಇಲ್ಲ, ಯಾರಿಗೆ ಸೂರಿಲ್ಲ, ಯಾರಿಗೆ ಕಾರ್ ಇಲ್ಲ, ಯಾರಿಗೆ ಮನೆ ಪ್ಲಾಟ್ಗಳಿಲ್ಲ, ಎಲ್ಲ ಇಂಥ ಡಿಟೇಲ್ ಸರ್ವೆಯನ್ನ ಮಾಡುವಂತ ಕೆಲಸವನ್ನ ಅದು ಆಗಿದೆ. ಆದ್ರೆ ಅದ್ರ ಬಗ್ಗೆ ಕೆಲವೊಂದಿಷ್ಟು ಚರ್ಚೆಗಳು, ಈಗ ನಾನು ಅದ್ರ ಬಗ್ಗೆ ಚರ್ಚೆಗಳ ಬಗ್ಗೆ ಮಾತಾಡಕ್ ಹೋಗಂಗಿಲ್ಲ. ಯಾಕಂದ್ರೆ ಇಲಾಖೆ ಮಂತ್ರಿ ಇರೋದ್ರಿಂದ ಚರ್ಚೆ ಅವಶ್ಯಕತೆ ಇದೆ. ಚರ್ಚೆ ಆಗಬೇಕು. ಚರ್ಚೆ ಆದ ಮೇಲೆ ಅದಕ್ಕೊಂದು ರೂಪರೇಷೆ ಸಿಗ್ತೈತೆ ಅನ್ನೋ ಮಾತನ್ನ ಇಲ್ಲಿ ಹೇಳಿ, ಇವತ್ತ ನಮ್ಮೆಲ್ಲ ಮಿತ್ರರು ಹೇಳಿದ್ರು, ಪ್ರತಿಯೊಂದಕ್ಕೂ ನಾವು ನಿಗಮಗಳನ್ನು ಮಾಡಿದ್ವಿ. ಉಪ್ಪಾರ ಸಮಾಜಕ್ಕೂ ನಿಗಮ ಇದೆ. ಅದಕ್ಕೆ ಆ ನಿಗಮದ ಅಧ್ಯಕ್ಷನು ನಾನೇ ಇದ್ದೀನಿ. ಎಲ್ಲ ನಿಗಮಗಳ 11 ನಿಗಮಕ್ಕ ಅಧ್ಯಕ್ಷ ನಾನೇ ಇದ್ದೀನಿ. ಅದ್ರಾಗ 2 ನಿಗಮ, ಒಂದು ಹಿಂದುಳಿದ ವರ್ಗದ ನಿಗಮಕ್ಕ ಮತ್ತು ಲಿಂಗಾಯತ ನಿಗಮಕ್ಕೆ ಬೇರೆ ಬೇರೆ ಶಾಸಕರನ್ನು ನೇಮಕ ಮಾಡಿರೋದ್ರಿಂದ ಇನ್ನು 9 ನಿಗಮ ನನ್ನ ಅದರೊಳಗೆ ಇದ್ದಾವೆ. ಇಲ್ಲ, ಅದಕ್ಕೂ ನಾನೇ ಇದ್ದೀನಿ. ಈಗ ಮೊನ್ನೆ ಕೊಟ್ಟಿದ್ದೀವಿ, ರೀಸೆಂಟ್ 2 ತಿಂಗಳಾಯ್ತು. ಅಂಬಿಗರ ಚೌಡಯ್ಯ ಮೊನ್ನೆ ನಮ್ಮ ಮಾಜಿ ಮಂತ್ರಿಗಳಿಗೆ ಕೊಟ್ಟಿದ್ದೀವಿ. ಈಗಲೂ ಮಾಡ್ತಾ ಇದ್ದೀವಿ. ಈ ಸಮಾಜಕ್ಕೆ ಸಂಬಂಧಪಟ್ಟಂತವ್ರಿಗೆ ಮುಂದಿನ ದಿನಮಾನದೊಳಗ ನಿಗಮದ ಅಧ್ಯಕ್ಷ ಮತ್ತು ಸದಸ್ಯರನ್ನು ಘೋಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇಡೀ ವರ್ಷದೊಳಗ ಮೊದಲು ಎಲ್ಲಾ ನಿಗಮಕ್ಕೂ, ಅದು ವಿಶೇಷವಾಗಿ ಉಪ್ಪಾರ ನಿಗಮಕ್ಕೂ 5 ಕೋಟಿ 8 ಕೋಟಿ ಅಷ್ಟ ಕೊಡ್ತಿದ್ವಿ ಸ್ವಾಮೀಜಿ. ಈ ಸದ್ಯ ಈ ವರ್ಷ 42 ಕೋಟಿ ಕೊಟ್ಟಿದ್ವಿ. ಈ ವರ್ಷ ಅಂದ್ರೆ ಎಲ್ಲ ನಿಗಮಕ್ಕೆ ಸೇರಿ 1600 ಕೋಟಿ ದುಡ್ಡನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೀವಿ. ಅದರೊಳಗೆ ಉಪ್ಪಾರ ನಿಗಮಕ್ಕೂ ವಿಶೇಷವಾಗಿ 42 ಕೋಟಿ ದುಡ್ಡನ್ನ ಕೊಡುವಂತ ಕೆಲಸ ಈ ವರ್ಷ. ಅದಕ್ಕೆ ವಿಶೇಷವಾಗಿ ನಮ್ಮ ಇಲಾಖೆ ಒಳಗೆ ನಾವು ಕನಿಷ್ಠ 6 ಯೋಜನೆಗಳನ್ನ ಇದಕ್ಕೆ ಮಾಡ್ತಾ ಇದ್ವಿ. 6 ಯೋಜನೆಗಳಿಗೂ ಒಂದು ಸ್ವಯಂ ಉದ್ಯೋಗ ಮತ್ತು ನೇರ ಸಾಲ, ಇನ್ನು ಒಂದು ಅರಿವು ಶಿಕ್ಷಣ ಸಾಲ, ಯಾರು ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಸಾಲ ಬೇಕಾಗುತ್ತಾ ಅಂತ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು, ಮತ್ತು ಗಂಗಾ ಕಲ್ಯಾಣ ವೈಯಕ್ತಿಕ ನೀರಾವರಿ ಯೋಜನೆ, ಅವರಿಗೆ ಬೋರ್ವೆಲ್ ಹಾಕಿಸಿ ಕೊಡುವಂತ ಕೆಲಸ, ಮತ್ತು ಬ್ಯಾಂಕ್ಗಳ ಸಹಾಯದೊಂದಿಗೆ ಸ್ವಯಂ ಉದ್ಯೋಗ, ನಾವು ದುಡ್ಡು ಕೊಡ್ತೀವಿ, ಅದರ ಜೊತೆಗೆ ಬ್ಯಾಂಕಿನೊಳಗಿಂದ ದುಡ್ಡು ಕೊಡಿಸಿ ಅವರ ಸ್ವಂತ ಉದ್ಯೋಗವನ್ನು ಮಾಡ್ಲಿಕ್ಕೆ ಲೋನ್ ಅನ್ನು ಕೊಡುವಂತ ಕೆಲಸ, ಮತ್ತು ಸ್ವಾವಲಂಬಿ ಸಾರಥಿ ಕಾರದನ್ನು ಕೊಡಿಸುವಂತ ಕೆಲಸ. ಆದ್ರೆ ಈ ಎಲ್ಲರ ಕಾರಿಗೆ ಬಂದಿಟ್ಟು ಬಿಟ್ಟಾರೆ. ಬೇರೆ ಕೆಲಸಕ್ಕಿಂತ ಬೇರೆ ನನಗೆ ಕಾರ್ ಬೇಕು ಅಂತ. ಆದ್ರೆ ಅದ್ರ ಬೇಡಿಕೆ ಜಾಸ್ತಿ ಇರೋದ್ರಿಂದ ಅದನ್ನು ಕೊಡುವಂತ ಕೆಲಸ, ಮತ್ತು ವಿದೇಶಾಂಗ ಸಾಲ ಅಂದ್ರೆ ಬೇರೆ ದೇಶಕ್ಕೆ ಹೋಗಿ ನಮ್ಮ ಮಕ್ಕಳು ಹೋಗ್ತಾರಂದ್ರೆ ಅವ್ರಿಗೂ ಸಾಲವನ್ನು ಕೊಡುವಂತ ಕೆಲಸ ಇವಾಗ ನಿಗಮ ಮಾಡ್ತಾ ಇದೆ. ಸ್ವಾಮೀಜಿ ಮೊದಲು ಬರೇ 100-150 ಯೂನಿವರ್ಸಿಟಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಇವತ್ತು 1000 ಯೂನಿವರ್ಸಿಟಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ನಾನು ಬಂದ ಮೇಲೆ. ಯಾಕಂದ್ರೆ ಬೇರೆ ಲಿಮಿಟೇಷನ್, ಅಲ್ಲೊಂದು ಇಲ್ಲೊಂದು ಅಷ್ಟೇ ಮಕ್ಕಳು ಹೋಗ್ತಾ ಇದ್ರು. ಬೇರೆ ಮಕ್ಕಳು ಬೇರೆ ಯೂನಿವರ್ಸಿಟಿಗೆ ಹೋಗ್ತೀನಿ ಅಂದ್ರೆ ಸಿಗ್ತಿದ್ದಿಲ್ಲ ಸಾಲ. ಇವತ್ತು ಅದಕ್ಕೆ ಹೆಚ್ಚು ಯೂನಿವರ್ಸಿಟಿಗಳನ್ನ, ದೇಶಗಳನ್ನು ಜಾಸ್ತಿ ಮಾಡಿ ಇವತ್ತು ಸಾಲ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಮೊನ್ನೆ ಎಲ್ಲ ನನ್ನ ಸಮಾಜದ ಬಂಧುಗಳಿಗೆ ತಿಳಿಸುತ್ತಾ, ಇವತ್ತ ಭಗೀರಥ ಅವರು ಕಥೆಯನ್ನು ಕೇಳಿದ್ರೆ, ಅವರ ಇತಿಹಾಸವನ್ನ ನೆನಪು ಮಾಡ್ಕೊಂಡ್ರೆ, ಅವರು ಸತತ ಪ್ರಯತ್ನವಾದಿಗಳು. ಮನುಷ್ಯರು ಎಲ್ಲರೂ ಸತತ ಪ್ರಯತ್ನವನ್ನ ಮಾಡೋರಿಗೆಲ್ಲರಿಗೆ ಹೇಳ್ತಿರ್ತಾರ ಸಮಾಜದೊಳಗೆ, ಭಗೀರಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನೀನು ಅಂತಂತ. ಮತ್ ಸರ್ಕಾರ ಅದನ್ನೇ ಹೇಳ್ತಾ ಇದ್ದೀನಿ. ಈಗ ನಮಗೂ ಅಂತಾರ, ನಾನು ತುಂಗಭದ್ರಾ ನದಿಯಿಂದ ಕನಗಿರಿ ಕ್ಷೇತ್ರಕ್ಕ 7 ಕೆರೆ ತುಂಬಿಸಿದಕ್ಕ ನನಗನು ಭಗೀರಥ ಅಂತ ಪ್ರಶಸ್ತಿನೂ ಕೊಟ್ಟಾರ. ಆದ್ರೆ ಏನಂದ್ರೆ ಆ ಸಮಾಜ, ಉಪ್ಪಾರ ಸಮಾಜದವರು ಸತತ ಪ್ರಯತ್ನಗಳನ್ನ ಮಾಡೋರಿಗೆ ಆ ಒಂದು ಹೆಸರು. ಅಂದ್ರೆ ಭಗೀರಥರು ಸತತವಾದ ಪ್ರಯತ್ನಗಳನ್ನು ಮಾಡ್ಕೊಂತ ಹೊರಟ್ರು.
ಇವತ್ತೇನಾಗಿದೆ, ನಾನು ಅದಕ್ಕೆ ಇವತ್ತು ಪೇಪರ್ಗಳು ಓದಿದೆ. ಶಾಲಾ ಮಕ್ಕಳಿಗೆ ಭಗೀರಥನ ಕಥೆಗಳನ್ನ ಹೇಳಬೇಕು, ಅವಶ್ಯಕತೆ ಇದೆ. ಇವತ್ತು ನೋಡಿ, ಮಕ್ಕಳು ಫೇಲ್ ಆಗಿ ಬಂದ್ಮೇಲೆ ಕೆಲವೊಂದಿಷ್ಟು ನಾನು ಇದನ್ನ ನೋಡಿದಾಗ SLC ಮಕ್ಕಳು PUC ಫೇಲ್ ಆಗಿ ಒಂದ್ಮೇಲೆ ಇದೇನೋ ಒಂದೊಂದು ನಿರ್ಧಾರ, ನಾವು ಮನೆ ಬಿಟ್ಟು ಹೋಗುವಂತದ್ದನ್ನು ಏನಾದ್ರೂ ಒಂದು ಅನಾಹುತವನ್ನು ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರು. ಆ ಮಕ್ಕಳಿಗೆ ಶಾಲೆ ಪಠ್ಯಪುಸ್ತಕದವರೆಗೂ ಭಗೀರಥರ ಬಗ್ಗೆ ತಿಳಿಸುವಂತ ಕೆಲಸ ಮಾಡೋದು ಅವಶ್ಯಕತೆ ಇದೆ. ಯಾಕಂದ್ರೆ ಸತತ ಪ್ರಯತ್ನ, ನಾವು ಸೋತೀವಿ, ನಾವು ಫೇಲ್ ಆಗಿ ಇವತ್ತ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದಕ್ಕಿಂತ ಪ್ರಯತ್ನಗಳನ್ನ ಮಾಡ್ಕೊಂತ ಹೋದ್ರೆ ನಿಶ್ಚಿತವಾಗ್ಲೂ ಒಂದಿಲ್ಲ ಒಂದ್ ದಿವಸ ಏನು ನಮ್ಮ ಆಸೆ ಐತೆ ಆ ಆಸೆಯನ್ನು ಮುಟ್ಟುವಂತ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಭಗೀರಥ ಪ್ರಯತ್ನ ಅಂತಾನೆ ಸಮಾಜದೊಳಗೂ ಮತ್ತು ಸರ್ಕಾರದೊಳಗೂ ಪಠ್ಯಪುಸ್ತಕ ಸೇರಿಸುವಂತ ಕೆಲಸ ಇದು ಆಗಿದೆ. ಇಂಥ ಭಗೀರಥ ಸಮಾಜದೊಳಗೆ ನೀವು ಹುಟ್ಟಿ ತಂದೆ ಆದಂತ ಕೆಲಸವನ್ನ ಮಾಡೋದ್ರ ಮುಖಾಂತರ ಇವತ್ತ ನಿಗಮ ಮಾಡೋದ್ರ ಜೊತೆಗೆ ಇವತ್ತ ನಾವು ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯನ್ನ ಮಾಡೋದ್ರ ಮುಖಾಂತರ ಸಮಾಜ ಯಾರು ಕಷ್ಟದೊಳಗಿದ್ದಾರೆ, ಯಾರು ತುಳಿತಕ್ಕೊಳಗಾಗಿದ್ದಾರೆ, ಯಾರು ನಮಗೆ ಇನ್ನೂ ಸರ್ಕಾರ ಸವಲತ್ತುಗಳನ್ನೇ ಸಿಗಲಾರದಂತ ಎಷ್ಟೋ ಜನರಿಗೆ ಅದನ್ನು ಸರ್ಕಾರ ಸವಲತ್ತವನ್ನ ಕೊಡಿಸುವಂತ, ಮೀಸಲಾತಿಯನ್ನು ಕೊಡಿಸುವಂತ ಕೆಲಸ ಅದು ವಿಶೇಷವಾಗಿ ಸಿದ್ದರಾಮಯ್ಯನವರು ಸತತ ಪ್ರಯತ್ನದೊಳಗಿದ್ದಾರೆ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷ ಹೇಳ್ತಾ ಇದ್ರು, ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಅಲ್ಲ, ಇದು ರಾಜ್ಯ ಮಟ್ಟದಲ್ಲ, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರತಿ ವರ್ಷ ನಡೆಯುವಂತ ಒಂದು ಕಾರ್ಯಕ್ರಮ, ಭಗೀರಥರ ನೆನಪು ಮಾಡಿಕೊಳ್ಳುವಂತ ಕಾರ್ಯಕ್ರಮ. ರಾಜ್ಯ ಮಟ್ಟದೊಳಗ, ತಾಲೂಕು ಮಟ್ಟದೊಳಗೆ ಈ ಕಾರ್ಯಕ್ರಮ ಈಗಾಗಲೇ ರಾಜ್ಯ ಮಟ್ಟದ ಕಾರ್ಯಕ್ರಮ ಚಾಮರಾಜನಗರಕ್ಕೆ 28ನೇ ತಾರೀಕಿನ ಡೇಟನ್ನು ನಿಗದಿ ಮಾಡಿದ್ದಾರೆ ಅನ್ನೋ ಮಾತನ್ನ ನನಗೆ ನಿನ್ನೆ ನಮ್ಮ ಗುರುಗಳು ಮಾತಾಡಿದ್ರು. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಜನರಲಿ ಎಲ್ಲಾ ಜಯಂತಿ ಉತ್ಸವಕ್ಕೂ ಮುಖ್ಯಮಂತ್ರಿ ಕಂಪಲ್ಸರಿ ಬರ್ತಾರೆ. ಯಾಕೆ ಬರ್ತಾರಂದ್ರ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವ ದೃಷ್ಟಿಕೋನದಿಂದ ಎಲ್ಲ ಇದಕ್ಕೂ ಬರ್ತಾರೆ. ಆದ್ರೆ ಇವತ್ತು ಹೇಳಿದ್ರು, ಇಲ್ಲ ನಾನು ರಾಜ್ಯ ಮಟ್ಟದ ಕಾರ್ಯಕ್ರಮ, ಆ ಸಮಾಜದ ಕಾರ್ಯಕ್ರಮ ಚಾಮರಾಜನಗರ ಆಗುತ್ತೆ, ಅದಕ್ಕೆ ನಾನು ನೀನು ಸೇರುವಲ್ಲಿ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡು, ನೀನ್ ಬಾ ಅನ್ನೋ ಮಾತನ್ನ ಹೇಳಿದ್ರು. ಅದಕ್ಕೆ ಈ ಸಮಾಜದ ಜೊತೆಗೆ ನಾವು ಯಾವಾಗಲೂ ಸದಾ ಇರ್ತೀವಿ, ಈ ಸಮಾಜದಿಂದ ಯಾವಾಗಲೂ ನಾವು ಪ್ರೀತಿಸ್ತೀವಿ. ಈ ಸಮಾಜದ ಬಗ್ಗೆ ವಿಶೇಷವಾದಂತ ಕಾಳಜಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಸಚಿವ ನಾನೇ ಇರ್ಬೋದು, ಅದನ್ನ ಪ್ರಯತ್ನವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ ಅನ್ನೋ ಮಾತನ್ನ ಇಲ್ಲಿ ಹೇಳಿ, ಏನು ಈ ಭಗೀರಥ ಜಯಂತಿ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ಇದರ ಜೊತೆಗೆ ರಾಜ್ಯ ಮಟ್ಟದೊಳಗ ಕಾರ್ಯಕ್ರಮ, ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಈ ಸಮಾಜದ ಆಗುವುಗಳ ಬಗ್ಗೆ ರಾಜ್ಯ ಮಟ್ಟದೊಳಗ ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನು ಹುಡುಕಿಕೊಳ್ಳುವಂತ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ನೀವೆಲ್ಲರೂ ಸೇರಿ ಮಾಡೋಣ ನಮ್ಮ ಮಾತನ್ನು ಹೇಳಿ, ಮತ್ತೊಮ್ಮೆ ಇಲ್ಲಿ ಸೇರಿದಂತ ಎಲ್ಲರಿಗೂ ಶ್ರೀ ಮಹರ್ಷಿ ಭಗೀರಥಿ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ. ಭಗೀರಥ ಜಯಂತಿಯ ಉದ್ದೇಶ, ಮಹತ್ವ, ಜೊತೆಗೆ ಯಾಕೆ ಮಾಡ್ತೀವಿ, ಪ್ರಯತ್ನವನ್ನ ಹೇಗೆ ಮಾಡಬೇಕು, ಎಲ್ಲ ವಿಚಾರಗಳನ್ನ ತಿಳಿಸಿಕೊಟ್ಟಂತಹ ಇಲಾಖೆಯ ಸಚಿವರಾದಂತಹ ಶ್ರೀ ಶಿವರಾಜ್ ಎಸ್ ತಂಗಡಗಿ ಸರ್ ಅವರಿಗೆ ಚಪ್ಪಾಳೆಯೊಂದಿಗೆ ನಾವು ಅಭಿವಂದನೆಗಳನ್ನ ಸಲ್ಲಿಸ್ತೇವೆ. ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಭಗೀರಥ ಪೀಠ ಹೊಸದುರ್ಗದ ಶ್ರೀ 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 ಪುರುಷೋತ್ತಮಾನಂದಪುರಿ ಸ್ವಾಮೀಜಿಯವರು ಕಾರ್ಯಕ್ರಮದ ಕುರಿತು ಮಾತನಾಡಬೇಕು, ಜೊತೆಗೆ ಎಲ್ಲರಿಗೂ ಆಶೀರ್ವಚನವನ್ನ ನೀಡಬೇಕು ಅಂತ ಹೇಳಿ ಕಳಕಳಿಯ ಪ್ರಾರ್ಥನೆಯನ್ನ ನಮಸ್ಕಾರದ ಮುಖೇನ ತಿಳಿಸ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ದಿಲೀಪ ಪುತ್ರಾಯ ಗಂಗಾವತರಣ ಕಾರಣಾಯ ಚ ಇಕ್ಷ್ವಾಕುಲ ಸಗರಕುಲ ಸಕಲ ಜೀವಕುಲ ಮನುಕುಲ ಉದ್ಧಾರಕಾಯ ಭಗೀರಥ ಋಷಿಯ ನಮಃ. ರಾಜಋಷಿ ಭಗೀರಥ ಮಹರ್ಷಿಗಳಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸಿ, ಜಗತ್ತಿನ ಎಲ್ಲ ಸಂತರನ್ನು ಮಹಾತ್ಮರನ್ನು ಸ್ಮರಣೆ ಮಾಡಿ, ಇವತ್ತಿನ ಭಗೀರಥ ಮಹರ್ಷಿಗಳ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸಿ, ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಭಗೀರಥ ಜಯಂತಿ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿ ತಮ್ಮೆಲ್ಲರ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿಸಿರುವಂತಹ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ
ಶಿವರಾಜ್ ಎಸ್ ತಂಗಡಿಗೆಯವರೇ ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕರ್ನಾಟಕ ರಾಜ್ಯ ಉಪಹಾರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಪರಿಹಾರ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಯು ವೆಂಕೋವರ್ ಅವರವರೇ, ವೇದಿಕೆಯಲ್ಲಿರುವಂತಹ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರವೀಂದ್ರನಾಥ್ ಅವರೇ ಹಾಗೂ ರಾಜ್ಯದ ಯುವಕ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಅವರೇ, ಕರ್ನಾಟಕ ರಾಜ್ಯ ಉಪಹಾರ ಸಂಘದ ಉಪಾಧ್ಯಕ್ಷರಾದ ಅರ್ಜುನ್ ತಮ್ಮಣ್ಣ ನಾಯ್ಕವಾಡಿ ಅವರೇ, ಈಗಾಗಲೇ ತಮ್ಮೆಲ್ಲರ ಕುರಿತು ಭಗೀರಥ ಮಾರ್ಚ್ಗಳ ಬಗ್ಗೆ ಉಪನ್ಯಾಸವನ್ನ ನೀಡಿರುವಂತಹ ಸಂಗಮೇಶ್ ಎಸ್ ಗಣಿ ಅವರೇ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿರುವಂತಹ ಕೆ ಎಂ ಗಾಯತ್ರಿ ಮೇಡಮ್ ಅವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಆಗಮಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಸದ್ಭಕ್ತರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಈಗಾಗಲೇ ರಾಜ್ಯದಾದ್ಯಂತ ಹಾಗೂ ದೇಶದ ಬಹುಭಾಗಗಳಲ್ಲಿ ಭಗೀರಥ ಜಯಂತಿ ನಡೀತಾ ಇದೆ. ಸರ್ಕಾರದಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನೇಕ ಮಹಾತ್ಮರ ಜಯಂತಿಗಳನ್ನ ಆಚರಣೆಗೆ ತಂದರು. ಅದರಲ್ಲಿ ಭಗೀರಥ ಮಾರ್ಚ್ಗಳನ್ನ ಜಯಂತಿಯನ್ನು ಸಹ ಸರ್ಕಾರದಲ್ಲಿ ಆಚರಣೆ ಮಾಡಿ ಈಗಾಗಲೇ ಅನೇಕ ವರ್ಷಗಳಿಂದ ನಾವು ಎಲ್ಲ ಕಡೆ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಹಾಗೆ 4 ವರ್ಷದ ಹಿಂದೆ ನಮ್ಮ ಭಗೀರಥ ಗುರುಪೀಠದಲ್ಲೂ ಸಹ ಸರ್ಕಾರದ ವತಿಯಿಂದಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಬಂದು ಅಲ್ಲಿಯೂ ಸಹ ಸರ್ಕಾರದ ಆಚರಣೆಯನ್ನ ರಾಜ್ಯ ಮಟ್ಟದ ಆಚರಣೆ ಆಗಿತ್ತು. ಹಾಗೆ ಈಗ ಮತ್ತೆ 28ನೇ ತಾರೀಕು ಚಾಮರಾಜನಗರದಲ್ಲಿ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರು ಶಾಸಕರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರ ನೇತೃತ್ವದಲ್ಲಿ ಭಗೀರಥ ಜಯಂತಿ ಆಚರಣೆ ಆಗಬೇಕು ಅಂತೇಳಿ ನಿನ್ನೆ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆದು ಅಲ್ಲಿಯೇ ಆಚರಣೆ ಮಾಡೋಣ, ನಾನು ಬರ್ತೇನೆ ಅಂತೇಳಿ ಈಗಾಗಲೇ ಅವರು ಮಾತು ಕೊಟ್ಟು ಹಾಗೇನೆ ನಮ್ಮ ಸಚಿವರೊಂದಿಗೆ ಮಾತನಾಡಿದರು. ಹಾಗಾಗಿ ನೀವೆಲ್ಲರೂ ಸಹ ರಾಜ್ಯ ಮಟ್ಟದಲ್ಲಿ ಚಾಮರಾಜನಗರದಲ್ಲಿ ಎಲ್ಲರೂ ಸೇರಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಯಂತಿ ಆಚರಣೆ ಮಾಡೋಣ. ಈ ದಿವಸ ಇಡೀ ರಾಜ್ಯದಾದ್ಯಂತ ಜಯಂತಿ ಆಚರಣೆ ನಡೀತಾ ಇದೆ. ಹಾಗೆ ಸಚಿವರು ಈಗಾಗಲೇ ಹೇಳಿದಂತೆ ಯಾವುದೇ ಮಹಾತ್ಮರನ್ನ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಬಾರದು. ಯಾರೇ ಸಂತರಿರಲಿ, ಮಹಾತ್ಮರಿರಲಿ, ಮಹರ್ಷಿಗಳಿರಲಿ, ದಾರ್ಶನಿಕರಿರಲಿ, ಅವರ ವಿಚಾರಗಳು, ಅವರ ಸಾಧನೆ, ಕೊಡುಗೆ ಇಡೀ ಮನುಕುಲದ ಉದ್ಧಾರಕ್ಕೆ, ಎಲ್ಲರ ಕಲ್ಯಾಣಕ್ಕಾಗಿರುವಂತಹದ್ದು. ಬಸವಾದಿ ಶರಣರಿರ್ಬೋದು, ಎಲ್ಲ ಮಹಾತ್ಮರಿರ್ಬೋದು, ಅವರೆಲ್ಲರೂ ಸಹ ಇಡೀ ಮನುಕುಲದ ಲೋಕ ಕಲ್ಯಾಣಕ್ಕಾಗಿ ಜೀವಿಸಿದಂಥವರು. ಆದರೂ ಸಹ ಕೆಲವು ಸಮುದಾಯದವರು ಅವರ ಸಂತರ ಮಹಾತ್ಮರ ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದ್ರು. ಇದನ್ನ ನೋಡಿದಂತ ಸರ್ಕಾರ ಎಲ್ಲ ಸಂತರ ಮಹಾತ್ಮರ ಜಯಂತಿಗಳನ್ನ ಸರ್ಕಾರದಲ್ಲಿ ಆಚರಣೆ ಮಾಡಿದಾಗ ಎಲ್ಲ ಅಧಿಕಾರಿಗಳೊಂದಿಗೆ ಬೇರೆಲ್ಲ ಸಮುದಾಯಗಳು ಸೇರಿ ಆ ಮಹಾತ್ಮರ ಜಯಂತಿಗಳನ್ನು ಆಚರಣೆ ಮಾಡುವ ಜೊತೆಯಲ್ಲಿ ಅವರ ವಿಚಾರಗಳನ್ನ, ಅವರ ಆದರ್ಶಗಳನ್ನ, ಅವುಗಳನ್ನ ಎಲ್ಲರಿಗೂ ತಿಳಿಸಿ ಎಲ್ಲರೂ ಅದನ್ನ ಪರಿಪಾಲನೆ ಮಾಡುವಂತಾಗಬೇಕು, ಅವರ ವಿಚಾರಗಳು ಎಲ್ಲರಿಗೂ ತಿಳಿಬೇಕು ಅಂತೇಳಿ ಸರ್ಕಾರ ಆಚರಣೆ ಮಾಡ್ತಾ ಇದೆ. ಆದ್ರೂ ಇದೇನಾಗ್ತಾ ಇದೆ ಅಂದ್ರೆ ಒಬ್ಬೊಬ್ಬರ ಜಯಂತಿಯನ್ನ ಆಯಾ ಸಮುದಾಯದವರೇ ಆಚರಣೆ ಮಾಡಲಿಕ್ಕೆ ಆಗ್ತಾ ಇರುವಂತಹದ್ದು. ಇಲ್ಲಿಯೂ ಸಹ ಬದಲಾವಣೆಗಳು ಆಗಬೇಕಾಗಿತ್ತು. ಈಗಾಗಲೇ ನಿಮ್ಮೆಲ್ಲ ಗೊತ್ತಿರುವಂತೆ ಅಂಬೇಡ್ಕರ್ ಅವರ ಜಯಂತಿ ಅಂದ್ರೆ ಬರೀ ಛಲವಾದಿ ಸಮುದಾಯ ಮಾತ್ರ ಮಾಡಿದ್ರೆ ಸಾಲದು. ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟಂತವರು. ಅವಂತರ ಜಯಂತಿಯನ್ನ ಎಲ್ಲರೂ ಸೇರಿ ಮಾಡುವಂತಾಗಬೇಕು. ಹಾಗೆ ವಾಲ್ಮೀಕಿ ಮಹರ್ಷಿಗಳಿರಲಿ, ಕನಕದಾಸರಿರಲಿ, ಸಿದ್ದರಾಮೇಶ್ವರರಿರಲಿ,
ಎಲ್ಲರೂ ಸಹ ಅವರವರ ಸಮುದಾಯದವರಷ್ಟೇ ಮಾಡಿದಾಗ ಸಂಕುಚಿತ ಆಗುತ್ತೆ. ಅದನ್ನು ವಿಶಾಲ ದೃಷ್ಟಿಯಿಂದ ಮಾಡಬೇಕು ಅಂತೇಳಿ ನಾವು ವಿಚಾರವನ್ನ ಮಾಡಿ ಕಳೆದ 4 ವರ್ಷದ ಹಿಂದೆ ನಮ್ಮ ಭಗೀರಥ ಗುರುಪೀಠದಿಂದಲೇ ಒಂದು ಆಯೋಜನೆ ಮಾಡಿದ್ವಿ. ಈಗ ಸರ್ಕಾರ ಏನು ಆಚರಣೆ ಮಾಡ್ತಿದೆ 32-33 ಜಯಂತಿಗಳನ್ನ, ಆ ಎಲ್ಲ ಸಂತರ ಮಹಾತ್ಮರ ಭಾವಚಿತ್ರಗಳನ್ನ ಒಂದೊಂದು ವಾಹನದಲ್ಲಿರಿಸಿ ಒಂದೇ ರೀತಿ ಅಲಂಕಾರಗಳನ್ನ ಮಾಡಿ ಆಯಾ ಸಮುದಾಯದ ಮುಖಂಡರುಗಳನ್ನ ಗುರುಗಳನ್ನ ಕರೆದು ಹಾಗೆ ದೊಡ್ಡ ಕಲಾ ತಂಡಗಳೊಂದಿಗೆ 16,000 ಜನ ಸೇರಿ ಮೆರವಣಿಗೆಯನ್ನ ಭವ್ಯ ಮೆರವಣಿಗೆಯನ್ನ ಮಾಡಿ ಭಗೀರಥ ಗುರುಪೀಠಕ್ಕೆ ತಂದು ಅಲ್ಲಿ ಮುಖ್ಯಮಂತ್ರಿಗಳಿಂದ ಬಂದಂತ ಎಲ್ಲವರಿಂದಲೂ ಪುಷ್ಪಾರ್ಚನೆಯನ್ನ ಮಾಡಿ ಗೌರವವನ್ನು ಸಲ್ಲಿಸಿ ಒಂದೇ ವೇದಿಕೆಯಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿವಿ. ಈಗಲೂ ಸಹ ನಮ್ಮ ಭಗೀರಥ ಗುರುಪೀಠಕ್ಕೆ ಬಂದ್ರೆ ಎಲ್ಲ ಮಹಾತ್ಮರ ಎಲ್ಲ ಸರ್ಕಾರದ ಆಚರಣೆ ನಡೆದ ಅವರೆಲ್ಲರ ಭಾವಚಿತ್ರಗಳನ್ನು ಇಟ್ಟು ಅಲ್ಲಿ ನಾವು ಎಲ್ಲರೂ ಗೌರವವನ್ನು ಸಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ಈ ಕೆಲಸವನ್ನು ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ ನಡೆದ್ರೆ ಅದು ಸೌಹಾರ್ದತೆ ಭಾವೈಕ್ಯತೆಯನ್ನ ಮೂಡಿಸುತ್ತೆ ಅಂತೇಳಿ ನಮ್ಮ ಭಾವನೆ. ಎಲ್ಲರೂ ಮಾಡ್ಬೇಕಿದನ್ನ. ನಾವು ಭಗೀರಥ ಮಹರ್ಷಿಯನ್ನ ಬರೀ ಉಪಹಾರ ಸಮಾಜಕ್ಕೆ ಸೀಮಿತಗೊಳಿಸಬಾರದು. ಅವರು ಜೀವಜಲ ಗಂಗೆಯನ್ನ ತರಲಿಕ್ಕೆ ಇಷ್ಟೊಂದು ಹೋರಾಟವನ್ನ ಮಾಡಿದರು. ಅವರ ತಪಶಕ್ತಿ ಹೇಗಿತ್ತು ನಮ್ಮ ಉಪನ್ಯಾಸಕರು ವಿಚಾರ ಹೇಳಿದ್ದಾರೆ. ನಾವು ಇನ್ನೊಷ್ಟು ಹೇಳೋದಾದ್ರೆ ಅವರ ಸಂಕಲ್ಪ ಶಕ್ತಿ ಎಷ್ಟು ದೊಡ್ಡದಿತ್ತು ಅಂತ ಹೇಳಿದ್ರೆ, ಇವತ್ತು ಯಾರಾದ್ರೂ ಒಬ್ಬ ಋಷಿಗಳು ಸಂತರು ಮಹಾತ್ಮರು ನೋಡಿದ್ರೆ ಅವರ ಆತ್ಮ ಕಲ್ಯಾಣಕ್ಕಾಗಿ ಅವರ ಮೋಕ್ಷಕ್ಕಾಗಿ ಅವರು ತಪಸ್ಸನ್ನು ಮಾಡಿದ್ದನ್ನ ನೀವು ಕೇಳ್ತೀರಿ, ನೋಡ್ತೀರಿ. ಆದರೆ ಭಗೀರಥ ಮಹರ್ಷಿಗಳು ತನ್ನ ಪೂರ್ವಜರು 60,000 ಜನ ಪೂರ್ವಜರಿಗಾಗಿ ಅವರ ಮೋಕ್ಷಕ್ಕಾಗಿ ಗಂಗೆಯನ್ನ ದೇವಗಂಗೆಯನ್ನ ತರುವಂತದ್ದು ಒಂದು ಕಡೆ ಆದ್ರೆ, ಇಡೀ ಮನುಕುಲದ ಜೀವಕುಲದ ಉದ್ಧಾರಕ್ಕಾಗಿ ಜೀವಜಲ ಗಂಗೆಯನ್ನ ಹರಿಸಿದಂಥವ್ರು. ಹಾಗಾಗಿ ಅವರ ತಪಸ್ಸು ಸಹ ಅಷ್ಟೇ ಶ್ರೇಷ್ಠವಾಗಿತ್ತು. ಅವರು ಕುಳಿತು ತಪಸ್ಸನ್ನು ಮಾಡ್ತಾರೆ, ನಿಂತು ತಪಸ್ಸನ್ನು ಮಾಡ್ತಾರೆ, ಒಂಟಿ ಕಾಲಲ್ಲಿ ತಪಸ್ಸನ್ನು ಮಾಡ್ತಾರೆ. ಹಾಗೆ ಸುತ್ತಲೂ ಬೆಂಕಿಯನ್ನ ಅಗ್ನಿಯನ್ನ ಹಾಕಿ ಮಧ್ಯದಲ್ಲಿ ಕುಳಿತು ನಿಂತು ಮೇಲೆ ಸೂರ್ಯನ ಉರಿಬಿಸಿಲಿನಲ್ಲಿ ಪಂಚಾಗ್ನಿ ತಪಸ್ಸು ಅಂತ ಹೇಳ್ತಾರೆ, ಅದನ್ನೂ ಮಾಡ್ತಾರೆ. ಹಾಗೆ ಕೊರೆಯುವ ಚಳಿಯಲ್ಲಿ ಅಲ್ಲಿ ಸಹ ನೀರಿನೊಳಗೆ ಕೂತು ತಪಸ್ಸನ್ನು ಮಾಡ್ತಾರೆ. ಹೀಗೆ ಅನೇಕ ರೀತಿಯಲ್ಲಿ ಅನೇಕ ವರ್ಷಗಳವರೆಗೆ ತಪಸ್ಸನ್ನ ಮಾಡಿ ಕೊನೆಗೆ ನಿಮಗೆ ಆಶ್ಚರ್ಯ ಆಗ್ಬೋದು, ಒಂಟಿ ಕಾಲಿನಲ್ಲಿ ನಿಂತ್ಕೊಂಡು ಮಾಡ್ಲಿಕ್ಕೆ ಎಷ್ಟು ಸಾಧ್ಯನೋ ಮುಂಬೆರಳನ್ನ ಒಂದೇ ಬೆರಳಿನ ಮೇಲೆ ಅನೇಕ ವರ್ಷಗಳ ತಪಸ್ಸು ಮಾಡ್ತಾರೆ ಅಂತ ಉಲ್ಲೇಖ ಮಾಡ್ತಾರೆ. ಒಂದು ಬೆರಳಿನ ಮೇಲೆ ನಿಂತ್ಕೊಂಡು ಮೇಲೆ ಕೈಗಳನ್ನ ಜೋಡಿಸಿ ನಿಂತು ತಪಸ್ಸನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಇವೆಲ್ಲವುಗಳಿಗೆ ಒಲಿದಂತಹ ಶಿವ, ಬ್ರಹ್ಮದೇವ, ದೇವಗಂಗೆ ಅವರೆಲ್ಲರೂ ಸಹ ಅನುಗ್ರಹ ಮಾಡಿ ದೇವಗಂಗೆ ಬರ್ಲಿಕ್ಕೆ ಮೊದಲು ಒಪ್ಪೋದಿಲ್ಲ, ಈ ಭೂಲೋಕಕ್ಕೆ ನಾನು ಬರೋದಿಲ್ಲ ಅಂತೇಳಿ ಹಠ ಮಾಡ್ತಾಳೆ. ಆ ನಂತರ ಇವಾಗ ತಪಸ್ಸಿಗೆ ಒಪ್ಪಿ ಬರ್ತೇನೆ ಅಂತ ಹೇಳ್ತಾರೆ. ಬಂದ್ರೆ ನನ್ನ ರಭಸಕ್ಕೆ ಈ ಭೂಮಿ ಉಳಿಯೋದಿಲ್ಲ, ಕೊಚ್ಚಿ ಹೋಗ್ತದೆ ಅಂತ ಹೇಳ್ತಾಳೆ. ಆ ನಂತರದಲ್ಲಿ ಇಷ್ಟೆಲ್ಲ ಅನಾಹುತಕ್ಕೆ ನೀನೇ ಕಾರಣ ಆಗ್ತೀಯ ಅಂತೇಳಿ ಹೆದರಿಸ್ತಾಳೆ. ಆಗ ಭಗೀರಥ ಮಹರ್ಷಿ ತುಂಬಾ ಜಿಜ್ಞಾಸೆಗೆ ಒಳಗಾಗ್ತಾನೆ. ದೇವಗಂಗೆ ಬರೋದಿರ್ಲಿ, ಇಡೀ ಭೂಮಿಯೇ ಕೊಚ್ಚಿ ಹೋದ್ರೆ ಇಡೀ ಜೀವಕೋಟಿಯೇ ನಶಿಸಿ ಹೋಗ್ತದೆ, ಹಾಗಾಗಿ ಇದಾಗಬಾರ್ದು ಅಂತೇಳಿ ಮತ್ತೆ ಕೇಳಿಕೊಂಡಾಗ ಆಗ ಬ್ರಹ್ಮದೇವ್ ಹೇಳ್ತಾನೆ, ಶಿವನಿಂದ ಮಾತ್ರ ಸಾಧ್ಯ. ಪರಶಿವನನ್ನ ಕುರಿತು ತಪಸ್ಸು ಮಾಡುವಂದಾಗ ಪರಮೇಶ್ವರನ ಕುರಿತ ತಪಸ್ಸು ಮಾಡಿದಾಗ ಪರಮೇಶ್ವರ ಒಪ್ಕೊಳ್ತಾನೆ. ಹಾಗೆ ದೇವಗಂಗೆ ಮೇಲಿಂದ ಧುಮುಕಿದಾಗ ನಾ ಇಡೀ ಭೂಮಿಯನ್ನ ಕೊಚ್ಚಿ ಹೋಗ್ತೇನೆ ಅಹಂಕಾರದಿಂದ ಧುಮುಕಿದಾಗ ಆ ಶಿವ ತನ್ನ ಎಲ್ಲ ಜಟಿಯನ್ನ ವಿಸ್ತಾರಗೊಳಿಸ್ತಾನೆ, ಇಡೀ ಭೂಮಂಡಲಕ್ಕೆ ವಿಸ್ತಾರಗೊಳಿಸ್ತಾನೆ. ಆಗ ಅಲ್ಲಿ ಗಂಗೆ ಬಂದಿ ಆಗ್ತಾಳೆ. ಅನಂತರ ಮತ್ತೆ ತನ್ನ ಜಟಿಯಿಂದ 7 ಭಾಗಗಳಾಗಿ ಬಿಡ್ತಾನೆ. 3 ಭಾಗ ಪೂರ್ವಕ್ಕೆ, 3 ಭಾಗ ಪಶ್ಚಿಮಕ್ಕೆ, ಆ ನಂತರ 1 ಭಾಗ ದಕ್ಷಿಣದ ಕಡೆಗೆ ಹರಿದು ಬರ್ತಾಳೆ ಅಂತೇಳಿ. ಈಗ ಬರುವಾಗ ವಿಷಯ ಗೊತ್ತಾಗಿದೆ ನಿಮಗೆ. ನಂತರ ಜಾಹ್ನವಿ ಆಗ್ತಾಳೆ, ಆ ನಂತರ ಭಾಗೀರಥಿ ಆಗ್ತಾಳೆ. ಕೊನೆಗೆ ಆ ಒಂದು ಬಸದ ಮೇಲೆ ಹರಿದು ನಂತರ ಇಡೀ 60,000 ಜನ ಎಲ್ಲರೂ ಸಹ ಮೋಕ್ಷವನ್ನ ಕರುಣಿಸ್ತಾಳೆ. ಹೀಗೆ ಪಾವನ ಗಂಗೆಯಾಗಿ ಅಂತಹ ಗಂಗಾ ಮಾತೆಯನ್ನು ಇವತ್ತು ನಾವೆಲ್ಲ ಸಹ ಪೂಜಿಸ್ತೇವೆ, ಆರಾಧಿಸ್ತೇವೆ.
ಅಂತಹ ಜೀವಜಲವನ್ನು ಕೊಟ್ಟಂತಹ ಭಗೀರಥ ಮಹರ್ಷಿಗಳು, ಹಾಗೆ ಅವರ ಆದರ್ಶಗಳನ್ನ ಎಲ್ಲರೂ ಸಹ ಪಾಲನೆ ಮಾಡುವಂತಹದ್ದು. ಅದರ ಜೊತೆಲಿ ಈ ಸಮುದಾಯದ ಇತಿಹಾಸವನ್ನು ಈಗಾಗಲೇ ಹೇಳಿದ್ರು, ಅದನ್ನ ನಾವು ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಉಪ್ಪಾರ ಸಮಾಜ ಒಂದು ಕಾಲಕ್ಕೆ ರಾಜ್ಯಭಾರವನ್ನ ಮಾಡಿದಂತಹ ಇಕ್ಷ್ವಾಕು ವಂಶದ ಪರಂಪರೆಯವರು. ಅಲ್ಲಿ ಸೂರ್ಯವಂಶ ಕ್ಷತ್ರಿಯರು ಅಂತ ಏನ ಕರೀತೇವೆ. ಸಗರ ಮಹಾಚಕ್ರವರ್ತಿ, ದಿಲೀಪ, ಸತ್ಯಹರಿಶ್ಚಂದ್ರ, ಶ್ರೀರಾಮಚಂದ್ರ, ದಶರಥ ಇವೆಲ್ಲರೂ ಸಹ ಬರುವಂತಹ ನಳದ ಮಹಾಚಕ್ರವರ್ತಿ ಇವರೆಲ್ಲರೂ ಸಹ ಬರುವಂತಹ ದೊಡ್ಡ ಒಂದು ಇತಿಹಾಸ ಇರುವಂತಹ ಸೂರ್ಯವಂಶ ಕ್ಷತ್ರಿಯರ ಪರಂಪರೆ. ಅಲ್ಲಿ ಬರುವಂತ ಭಗೀರಥ ಮಹರ್ಷಿಗಳು ಒಬ್ಬರು. ಹೀಗಾಗಿ ಅಂತ ದೊಡ್ಡ ಸಂತರ, ದಾರ್ಶನಿಕರ ಜೊತೆಲಿ ಶ್ರೇಷ್ಠ ಚಕ್ರವರ್ತಿಗಳನ್ನ ಒಳಗೊಂಡಂತಹ ಈ ಸಮಾಜ, ದೈವಾಂಶ ಸಂಬೋಧನದ ಒಳಗೊಂಡ ಸಮಾಜ, ಕಾಲಚಕ್ರದ ಗತಿಯಲ್ಲಿ ಇವರು ಏನೇನೆಲ್ಲ ಆಗಿದೆ ಅಂತ ಅವೆಲ್ಲವನ್ನು ಹೇಳಲಿಕ್ಕೆ ವಿಸ್ತಾರಗಳಾಗ್ತದೆ. ಹಾಗಾಗಿ ಇವರು ತಮ್ಮ ವಂಶದ ಬೇರೆ ಬೇರೆ ಕಾರಣಗಳಿಗಾಗಿ ನಂತರ ಉಪ್ಪನ್ನ ತಯಾರು ಮಾಡಲಿಕ್ಕೆ ಪರಿವರ್ತನೆ ಆಗ್ತಾರೆ ಇವರು. ಈಗಾಗಲೇ ದೇಶದಲ್ಲಿ ಅನೇಕ ಕಾಯಕ ಸಮಾಜಗಳಿದ್ದಾವೆ. ಅಂತಹ ಕಾಯಕ ಸಮಾಜದಲ್ಲಿ ಉಪ್ಪಾರ ಸಮಾಜ ಒಂದು ಕಾಯಕ ಸಮಾಜವಾಗಿ ಉಪ್ಪನ್ನ ಕೊಟ್ಟಂತ ಸಮಾಜ, ಇಡೀ ನಾಡಿಗೆ ದೇಶಕ್ಕೆ ರುಚಿಯನ್ನ ಕೊಟ್ಟಂತ ಸಮಾಜ. ಅದಕ್ಕಾಗಿ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ, ಬಂಧುವಿಲ್ಲ ಅಂತ ಗಾದೆಯನ್ನು ಕೇಳಿದಿರಿ. ಉಪ್ಪಿಟ್ಟವನನ್ನ ಮುಪ್ಪಿನ ತನಕ ಮರೆಯದಿರು ಅನ್ನಂತ ಗಾದೆಯನ್ನು ಕೇಳಿದಿರಿ. ಹೀಗಾಗಿ ಉಪ್ಪಾರ ಸಮಾಜ ಉಪ್ಪನ್ನ ಕೊಟ್ಟಂತ ಸಮಾಜ. ಹೀಗಾಗಿ ಈ ಸಮಾಜ ಒಂದು ಕಾರ್ಯಕ್ಕೆ ರಾಜರ ಕಾಲದಲ್ಲಿ ಟ್ಯಾಕ್ಸ್ ಕೊಡ್ತದೆ, ತೆರಿಗೆಯನ್ನು ಕೊಡುವ ಮಟ್ಟಕ್ಕೆ ಅವರು ಬೆಳೆದಿದ್ರು, ಶ್ರೀಮಂತರಾಗಿದ್ರು ಅಂತ ಉಲ್ಲೇಖ ಆಗಿದೆ. ವಿದೇಶಿ ಬರಹಗಾರರು ಉಲ್ಲೇಖ ಮಾಡ್ತಾರೆ. ಇಷ್ಟೆಲ್ಲ ಶ್ರೀಮಂತರಾಗಿದ್ದಂತ ಸಮಾಜದವರು ಹಾಗೆ ಬ್ರಿಟಿಷ್ನವರು ದೇಶಕ್ಕೆ ಬಂದ ಮೇಲೆ ಅನೇಕ ಕೈಗಾರಿಕೆಗಳನ್ನ ತಮ್ಮ ವಶ ಮಾಡಿಕೊಳ್ತಾರೆ. ಈ ಉಪ್ಪಿನ ಉದ್ಯಮ ಬಹಳಷ್ಟು ಆದಾಯ ಕೊಡುವಂತ ಉದ್ಯಮವನ್ನ ತಮ್ಮ ವಶ ಮಾಡಿಕೊಳ್ಳಲಿಕ್ಕಾಗಿ ಅವರು ಉಪ್ಪಿನ ತೆರಿಗೆಯನ್ನ ಹಾಕ್ತಾರೆ. ಹಾಗೆ ಅವರು ತಮ್ಮ ಈಸ್ಟ್ ಇಂಡಿಯಾ ಕಂಪನಿಗಳ ಮೂಲಕವೇ ಈ ಉಪ್ಪಿನ ಉದ್ಯಮವನ್ನ ವಶ ಮಾಡಿಕೊಳ್ಳುತ್ತಾರೆ. ವೃತ್ತಿಯನ್ನ ಕಳ್ಕೊಂಡ ಸಮಾಜ ಎಲ್ಲ ಕಡೆ ಅವರು ದಂಗೆ ಹೇಳ್ತಾರೆ. ಇದನ್ನು ಉಪಯೋಗ ಮಾಡಿಕೊಂಡಂತ ಮಹಾತ್ಮ ಗಾಂಧೀಜಿಯವರು ಅವರು ಗುಜರಾತ್ನ ದಂಡಿಯಿಂದ ಉಪ್ಪಿನ ಸತ್ಯಾಗ್ರಹ ಚಳವಳಿ ಮಾಡ್ತಾರೆ. ದಂಡಿ ಸತ್ಯಾಗ್ರಹ ಅಂತ ಎಲ್ಲ ಸಹ ಓದಿರಬಹುದು. ಅಂತಹ ಮಹಾತ್ಮ ಗಾಂಧೀಜಿಯವರು ಇವರ ನೆರವಿಗೆ ಬಂದು ಅವರು ಒಂದು ಕೈಯಲ್ಲಿ ಉಪ್ಪನ್ನು ಹಿಡ್ಕೊಂಡು ಅವರು ಪ್ರತಿಜ್ಞೆ ಮಾಡ್ತಾರೆ. ಈ ಉಪ್ಪಿನ ಸತ್ಯಾಗ್ರಹ ಚಳವಳಿಗೆ ಮೂಲಕವೇ ನಾನು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಪಡೆದುಕೊಡ್ತೇನೆ ಅಂತೇಳಿ ಪ್ರತಿಜ್ಞೆಯನ್ನು ಮಾಡಿ ಅವರು ಸ್ವಾತಂತ್ರ್ಯವನ್ನ ಪಡೆದುಕೊಡ್ತಾರೆ. ಹಾಗಾಗಿ ಉಪ್ಪಾರ ಒಂದು ಇತಿಹಾಸವೂ ಸಹ ಇದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇರುವಂತಹದ್ದು. ಇದನ್ನ ನಾವು ಅಷ್ಟೇ ಹೇಳೋದಿಲ್ಲ. ಈ ದೇಶದ ರಾಷ್ಟ್ರಪತಿಗಳಾಗಿದ್ದಂತ ಬಾಬು ರಾಜೇಂದ್ರ ಪ್ರಸಾದ್ ಅವರು ತಮ್ಮ ಗ್ರಂಥದಲ್ಲಿ ಅನೇಕ ನೂರಾರು ಈ ಮಹನೀಯರ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗೆ ಗಾಂಧಿ ಆಶ್ರಮ ಸ್ಥಾಪನೆ ಆಗಿದೆ ಬಿಹಾರದ ಪಾಟ್ನಾದಿಂದ 200 ಕಿಲೋಮೀಟರ್ ದೂರದಲ್ಲಿ. ಅಲ್ಲಿ ಚಂಪಾರನ್ ಕಣಿವೆ ಅಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಗಾಂಧಿ ಆಶ್ರಮವನ್ನ ಸ್ಥಾಪನೆ ಮಾಡಿಕೊಡ್ತಾರೆ. ಅಲ್ಲಿ ಕೊಟ್ಟಂತ ಇದೇ ಉಪ್ಪಾರ ಸಮಾಜದ ಒಬ್ಬರು ಅಲ್ಲಿ ಆ ಒಂದು ಜಾಗವನ್ನ ಕೊಟ್ಟು ಅಲ್ಲಿ ಗಾಂಧಿ ಆಶ್ರಮ ಸ್ಥಾಪನೆ ಆಗಿ ಗಾಂಧೀಜಿಯವರಲ್ಲಿ ವಾಸ ಮಾಡ್ತಾರೆ. ಅಂತಹ ಈ ಸಮಾಜದ ಅನೇಕ ವಿಚಾರಗಳಿದ್ರೂ ಸಹ ಇವತ್ತು ಈ ಸಮಾಜ ನಂತರ ಉಪ್ಪನ್ನ ವೃತ್ತಿ ಕಳ್ಕೊಂಡ ಮೇಲೆ ಈಗಾಗಲೇ ನಮ್ಮ ಶಿವರಾಜ್ ತಂಗಡಿ ಅವರು ಏನು ಇದ್ದಾರೆ, ಏನು ಬೋವಿ ಸಮಾಜ ಅಂತ ಕರಿತೇವೆ. ಅದೇ ರೀತಿ ಉತ್ತರ ಭಾರತದಲ್ಲೂ ಸಹ ಉಪ್ಪಾರ ಬೋವಿ ಸಮಾಜ ಎರಡೂ ಸೇರಿ ಭಗೀರಥ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ. ಅಲ್ಲಿ ಸಹ ಭಗೀರಥ ಪರಂಪರೆಯನ್ನ ಗೌರವಿಸುವಂತವರು. ಹಾಗೆ ಇಲ್ಲಿ ಸಹ ಏನು ಕಲ್ಲಿನ ಕೆಲಸ, ಮಣ್ಣಿನ ಕೆಲಸ, ಗಾರೆ ಕೆಲಸ, ಮನೆ ಕಟ್ಟ ಕೆಲಸ ಇವೆಲ್ಲವನ್ನ ಉಪ್ಪಾರ ಸಮಾಜ ಮಾಡ್ತಾ ಇದೆ. ಹಾಗೆ ಬೋವಿ ಸಮಾಜವು ಸಹ ಕೆರೆ ಕಟ್ಟೆಗಳ ನಿರ್ಮಾಣ ಮಾಡಿದೆ, ಹಾಗೆ ಗುಡಿ ಗೋಪುರಗಳ ನಿರ್ಮಾಣ ಮಾಡಿದೆ. ಅಂತಹ ಒಂದು ಶ್ರಮಿಕ ವರ್ಗವಾಗಿ ರಾಜ್ಯದಾದ್ಯಂತ ಹಾಗೆ ಬೇರೆಲ್ಲ ರಾಜ್ಯಗಳಲ್ಲಿ ಈಗ ಪಕ್ಕದ ಆಂಧ್ರ ಇದ್ರೆ ಅಲ್ಲಿ ಸಗರ ಅಂತ ಕರೀತಾರೆ. ಹಾಗೆ ಉತ್ತರ ಭಾರತಕ್ಕೆ ಹೋದ್ರೆ ಅಲ್ಲಿ ಸಗರ, ಗೋಲೇಟಾಕೂರ್, ಹಾಗೆ ಚೌಹಾಣ್, ಬಿಂದ್ ಹೀಗೆ ಅನೇಕ ರೀತಿಯಲ್ಲಿ ಸಮಾಜ ಗುರುತಿಸಿಕೊಂಡಿದೆ. ದೇಶದ ಎಲ್ಲ ರಾಜ್ಯಗಳಲ್ಲೂ ಸಮಾಜ ವಾಸ ಮಾಡ್ತಾ ಇದೆ. ಈ ರಾಜ್ಯದಲ್ಲೂ ಸಹ ಬಹಳಷ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಸಮಾಜ ಇದೆ. ಈ ಸಮಾಜದ ಸ್ಥಿತಿಗತಿ ಹೇಗಿದೆ ಅಂದ್ರೆ ಹಿಂದೆ ರಾಜ ಪರಂಪರೆ ಹೇಳ್ಕೊಂಡ್ರು ಇವತ್ತಿನ ಸ್ಥಿತಿಗತಿ ಏನಿದೆ ಅಂದ್ರೆ ಇವತ್ತು ತುಂಬಾ ಹಿಂದುಳಿದ ಸಮಾಜವಾಗಿದೆ. ಈ ಸಮಾಜ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕ, ರಾಜಕೀಯ ಎಲ್ಲ ಕ್ಷೇತ್ರದಲ್ಲಿ ಹಿಂದುಳಿದ ಸಮಾಜವಾಗಿದೆ. ಈ ಸಮಾಜದಲ್ಲಿ ಶೈಕ್ಷಣಿಕ ಮಟ್ಟ ತುಂಬಾ ಕೆಳಗೆ ಇದೆ. ಹಾಗಾಗಿ ಸಮಾಜಕ್ಕೆ ಇರುವಂತಹದ್ದು ಅನಕ್ಷರತೆ, ಬಡತನ, ಮೌಢ್ಯತೆ
ಇವು ಮೂರು ಯಾವ ಸಮಾಜಕ್ಕೆ ಇರುತ್ತೋ ಆ ಸಮಾಜ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನೀವೆಲ್ಲ ಸಹ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು. ಶಿಕ್ಷಣದ ಜೊತೆಯಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ನಿಮ್ಮ ಹಕ್ಕುಗಳಿಗಾಗಿ ನೀವು ಹೋರಾಟವನ್ನು ಮಾಡುವಂತಹದ್ದು. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ರು ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ. ಆ ನಿಟ್ಟಿನಲ್ಲಿ ಸಮಾಜವು ಸಹ ಬೆಳೆಯುವಂತಾಗಲಿ ಅಂತೇಳಿ ಆಶಿಸಿ ಇವತ್ತು ಈ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಸಹ ಶಿಕ್ಷಣವನ್ನ ಪಡೆದು ನೀವು ಸಹ ಭಗೀರಥ ಮಹರ್ಷಿಗಳ ಆದರ್ಶವನ್ನ ಪಾಲನೆ ಮಾಡುವಂತಾಗಲಿ. ಧಾರ್ಮಿಕವಾಗಿ ಇವತ್ತು ಈ ಸಮಾಜವನ್ನು ಮುನ್ನಡೆಸಲಿಕ್ಕಾಗಿ ಧರ್ಮಪೀಠ ಇದೆ, ಗುರುಪೀಠ ಇದೆ. 13 ಜನ ಜಗದ್ಗುರುಗಳಾಗಿರುವಂತಹ ಗುರುಪೀಠ ಈ ಪೀಠದ ವತಿಯಿಂದ ಈಗಾಗಲೇ ಹಿಂದೆ ನೀವೆಲ್ಲ ಸಹ ಅನೇಕ ಕಡೆಗಳಲ್ಲಿ ಸಮಾವೇಶಗಳನ್ನು ಮಾಡಿದ್ದೇವೆ. ಭಗೀರಥ ಜಯಂತಿ ನಾವು ಆಚರಣೆ ಮಾಡಿದ್ದೇವೆ. ಭಗೀರಥ ಗುರುಪೀಠದಲ್ಲೂ ಸಹ ಭಗೀರಥ ಮಹರ್ಷಿಗಳ ಒಂದು ಈಗಾಗಲೇ ದೇವಸ್ಥಾನ ನಿರ್ಮಾಣ ಆಗಿ ಇನ್ನೊಂದು ಮಹತ್ ಕಾರ್ಯವನ್ನ ದೊಡ್ಡ ಕಾರ್ಯವನ್ನು ಇಟ್ಕೊಂಡಿದ್ದೇವೆ. ನಾವು ಶಿವರಾಜ್ ತಂಗಡಿ ಅವರ ಸನ್ಮಾನ ಸಚಿವರಿಗೂ ಸಹ ನಾವು ಕರೆದಿದ್ದು 2 ಸಾರಿ. ಅವರಿಗೆ ಬರ್ಲಿಕ್ಕಾಗಿಲ್ಲ. ಕಳೆದ ವರ್ಷ ಸನ್ಮಾನ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿದ್ರು. ಹೀಗಾಗಿ ಅಲ್ಲಿ ಒಂದು ದೊಡ್ಡ ಯೋಜನೆ ಏನಪ್ಪಾ ಅಂತ ಹೇಳಿದ್ರೆ ಭಗೀರಥ ಮಹರ್ಷಿಗಳ ಏಕಶಿಲಾ ಮೂರ್ತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸಿ ಈಗಾಗಲೇ ಕಾರ್ಯಗತ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಆಂಧ್ರ ಪ್ರದೇಶದ ಮಡಕ್ಷರ ತಾಲೂಕಿನಲ್ಲಿ ಭಗೀರಥ ಮಹರ್ಷಿಯ ಏಕಶಿಲಾ ಮೂರ್ತಿ ಕೆಲಸ ನಡೀತಾ ಇದೆ. ಅದು ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಇತಿಹಾಸದಲ್ಲಿ ನಿರ್ಮಾಣ ಆಗುವಂತದ್ದು. ನೀವೆಲ್ಲ ಗೊಮ್ಮಟೇಶ್ವರ ವಿಗ್ರಹ ನೋಡಿದ್ರಿ, ಅದು 58 ಅಡಿ ಎತ್ತರದಲ್ಲಿ ಇದೆ ಏಕಶಿಲಾ ಮೂರ್ತಿ. ಅದಕ್ಕಿಂತ ದೊಡ್ಡದಾಗಿ ಮಾಡ್ಲಿಕ್ಕಾಗಿಲ್ಲ ಇದುವರೆಗೂ. ಲೋಹದ ಮೂರ್ತಿಗಳು, ಸಿಮೆಂಟ್ ವಿಗ್ರಹ ಬೇಕಾದಷ್ಟಾಗಿದ್ದಾವೆ. ಹಾಗೆ ಭಗೀರಥ ಮಹರ್ಷಿಗಳ ಸಾಧನೆಯನ್ನ ಅವರ ವಿಚಾರಗಳನ್ನ ಜಗತ್ತಿಗೆ ಸಾರುವಂತಾಗಬೇಕು ಅಂತ ಹೇಳಿ ಮಠದಲ್ಲಿ ಈ ದೊಡ್ಡ ಯೋಜನೆಯನ್ನು ಇಟ್ಕೊಂಡು 60 ಅಡಿ ಎತ್ತರದಲ್ಲಿ ಭಗೀರಥ ಏಕಶಿಲಾ ಮೂರ್ತಿ ಬೃಹತ್ ಕಾರ್ಯಕ್ರಮವನ್ನ ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ಅದಕ್ಕೂ ಸರ್ಕಾರದಿಂದ ಎಲ್ಲ ರೀತಿಯಾದಂತಹ ನೆರವನ್ನ ನೀಡ್ತೇವೆ ಅಂತ ಹೇಳಿ ನಿನ್ನೆ ತಾನೇ ಮುಖ್ಯಮಂತ್ರಿಗಳು ನಮಗೆ ಮಾತನ್ನ ಕೊಟ್ಟಿದ್ದಾರೆ. ಹಾಗಾಗಿ ಒಟ್ಟಾರೆ ಈ ಸಮುದಾಯದ ಅಭಿವೃದ್ಧಿಗಾಗಿ ನೀವೆಲ್ಲರೂ ಸಹ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡ್ರಿ. ಹಾಗೆ ಎಲ್ಲ ಸಂತರ ಮಹಾತ್ಮರ ಜಯಂತಿಗಳನ್ನ ನೀವೆಲ್ಲ ಒಟ್ಟೊಟ್ಟಿಗೆ ಆಚರಿಸಿ ಎಲ್ಲರೂ ಸೇರಿ ಆ ಮಹಾತ್ಮರಿಗೆ ಗೌರವವನ್ನ ಕೊಡೋಣ. ಆ ಮೂಲಕ ನಾವು ಸಹ ಈ ಸಮಾಜವು ಸಹ ಮುಖ್ಯವಾಹಿನಿಗೆ ಬರಲಿಕ್ಕೆ ಎಲ್ಲರೂ ಸೇರಿ ಈಗಾಗಲೇ ನಿಮ್ಮ ಹಕ್ಕುಗಳಿಗಾಗಿ ಮುಂದೆ ಏನು 28ನೇ ತಾರೀಕು ಬಂದಾಗ ಮುಖ್ಯಮಂತ್ರಿಗಳೊಂದಿಗೆ ಸಚಿವರೊಂದಿಗೆ ಮಾತನಾಡಿ ಆ ದಿವಸ ಹೆಚ್ಚಿನ ವಿಚಾರವನ್ನು ಹಂಚಿಕೊಳ್ಳೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ನಮ್ಮ 4 ಮಾತ್ರ ಮುಕ್ತಾಯಗೊಳ್ಳುತ್ತಾ ಮತ್ತೊಮ್ಮೆ ನಮಸ್ಕರಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದು ಭಗೀರಥ ಜಯಂತ್ಯೋತ್ಸವದ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ವಂದನಾರ್ಪಣೆಯನ್ನ ಸಲ್ಲಿಸುವ ಸಲುವಾಗಿ ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಶ್ರೀ ಬಲವಂತರಾವ್ ಪಾಟೀಲ್ ಸರ್. ಇಂದಿನ ಮಹರ್ಷಿ ಶ್ರೀ ಭಗೀರಥ ಅವರ ಜಯಂತಿಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಮಾನ್ಯ ಹಿಂದುಳಿದ ಸಚಿವರಾದಂಥ ಶ್ರೀ ಶಿವರಾಜ್ ಎಸ್ ತಂಗಡಿ ಅವರಿಗೆ, ಇಲ್ಲಿ ಆಗಮಿಸಿದಂಥ ಎಲ್ಲ ಬಾಂಧವರ ಪರವಾಗಿ, ಗಣ್ಯರ ಪರವಾಗಿ, ಇಲಾಖೆ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇಂದಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಭಗೀರಥ ಹೊಸದುರ್ಗ ಭಗೀರಥ ಪೀಠದ ಸ್ವಾಮೀಜಿಗಳಾದಂಥ ಪುರುಷೋತ್ತಮಾನಂದ ಪುರಿ ಸ್ವಾಮೀಜಿಯವರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಈ ಸಂದರ್ಭದಲ್ಲಿ ಆಶೀರ್ವಚನವನ್ನು ನಮಗೆಲ್ಲರಿಗೂ ಕೂಡ ದಯಪಾಲಿಸಿದ್ದಾರೆ. ಪೂಜ್ಯ ಸ್ವಾಮೀಜಿಯವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ತಮ್ಮೆಲ್ಲರ ವತಿಯಿಂದ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸ್ತಾರೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಂಗಮೇಶ್ ಅವರು ಭಗೀರಥ ಅವರ ಹಿನ್ನೆಲೆ ಬಹಳ ಸವಿಸ್ತಾರವಾಗಿ ನಮ್ಮೆಲ್ಲರಿಗೂ ಕೂಡ ಮನಮುಟ್ಟುವಂತೆ ಅವರು ವಿವರಿಸಿದ್ದಾರೆ. ಅವರಿಗೂ ಕೂಡ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ, ಧನ್ಯವಾದಗಳನ್ನು ಸಮರ್ಪಿಸ್ತೇನೆ.